ರಾಜ್ಯ ರಾಜಕಾರಣದ ಗಮನ ಎಲ್ಲ ದಿಲ್ಲಿ ಕಡೆ. ಮೊನ್ನೆ ರಾತ್ರಿ 8:00ವರೆಗೆ ಕೆ.ಸಿ. ವೇಣುಗೋಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಫೋನ್ ಮಾಡಿ ದಿಲ್ಲಿಗೆ ಬನ್ನಿ ಮಾತಾಡೋದಕ್ಕಿದೆ ಅಂತ ಹೇಳಿದ್ರಂತೆ. ಏನು ವಿಷಯ ಅಂತ ಹೇಳಲಿಲ್ವಂತೆ. ನೆನ್ನೆ ಸಿದ್ದರಾಮಯ್ಯನವರು ಅದನ್ನು ಮಾಧ್ಯಮಕ್ಕೆ ಹೇಳಿದ್ರು, ಕರೆದಿದ್ದಾರೆ, ಹೋಗ್ತಾ ಇದ್ದೀನಿ, ಯಾವ ವಿಷಯಕ್ಕಂತೇನು ಹೇಳಿಲ್ಲ ನನಗೆ ಅಂತ. ನೋಡಿ, ಆ ಹೇಳಿಕೆ ಬಂದಾಗಿನಿಂದ ಇಷ್ಟು ಶುರುವಾದ ಸಂಚಲನ ಇದು. ಅನೇಕ ಸಂದರ್ಭದಲ್ಲಿ ನಾಯಕರ ಮಾತುಗಳು, ಬಾಡಿ ಲ್ಯಾಂಗ್ವೇಜ್ಗಳು, ನಡ್ಕೊಳ್ಳುವ ರೀತಿಗಳು ಹಿಂಟ್ಗಳನ್ನು ಕೊಡ್ತಾ ಹೋಗ್ತವೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಮೊದಲು ಕಾಲ್ ಬಂದಿರಲಿಲ್ವಂತೆ. ಸಿದ್ದರಾಮಯ್ಯನವ್ರನ್ನ ಬರಕ್ಕೆ ಹೇಳಿದ್ದಾರೆ ಅಂದ ತಕ್ಷಣ ನೊಣವಿನಕೆರೆ ಅಜ್ಜ ಹಿಂಗೆ ಹೋಗಿ ದರ್ಶನ ತಗೊಂಡು ಆಶೀರ್ವಾದ ಬೇಡಿ ಬಂದರು ಡಿ.ಕೆ. ಶಿವಕುಮಾರ್ ಅವರು. ಆ ನಂತರ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಫೋನ್ ಬಂತು, ನೀವು ಬರಬೇಕಾಗತ್ತೆ ಅಂತ. ಮತ್ತೊಮ್ಮೆ ಹೋದರು ನೊಣವಿನಕೆರೆ ಅಜ್ಜಯ್ಯನ ಪಾದುಕೆಗಳ ದರ್ಶನಕ್ಕೆ. ಸೇಮ್ ಟೈಮೇ ಬೆಂಗಳೂರಿನಿಂದ ದಿಲ್ಲಿಗೆ ಇಬ್ಬರು ಹೊರಟಿದ್ದು, ಬಟ್ ಬೇರೆ ಬೇರೆ ವಿಮಾನದಲ್ಲಿ. ಸಿದ್ದರಾಮಯ್ಯನವರು ತಮ್ಮ ಆಪ್ತ ಸಚಿವರುಗಳ ಜೊತೆಗೆ ಸ್ಪೆಷಲ್ ಫ್ಲೈಟ್ ಮಾಡಿಕೊಂಡು HALನಿಂದ ಹೋದರು. ಡಿ.ಕೆ. ಶಿವಕುಮಾರ್ ಅವರು ಕಮರ್ಷಿಯಲ್ ಫ್ಲೈಟ್ನಲ್ಲಿ ದಿಲ್ಲಿಗೆ ಹತ್ತಿದ್ರು ನಿನ್ನೆ ಸಂಜೆ. ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿಗಳು ಉಳ್ಕೊಂಡ್ರು. ಫ್ಲ್ಯಾಟ್ನಲ್ಲಿ ಡಿ.ಕೆ. ಸುರೇಶರ ಫ್ಲ್ಯಾಟ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಉಳ್ಕೊಂಡ್ರು. ಇಬ್ಬರಿಗೂ ನಿದ್ದೆ ಹತ್ತಿರಲಿಕ್ಕಿಲ್ಲ. ಏನಾಗುತ್ತೋ ಏನೋ ಅಂತ. ಬೆಳಗ್ಗೆ 10:05 ಡಿ.ಕೆ. ಶಿವಕುಮಾರ್ ಅವರು ಡಿ.ಕೆ. ಸುರೇಶರ ಫ್ಲ್ಯಾಟ್ನಿಂದ ಹೊರಟು ಕರ್ನಾಟಕ ಭವನಕ್ಕೆ ಬಂದರು. ಇವತ್ತಿನ ಟೈಮ್ ಲೈನ್ ಹೇಳ್ತಾ ಇದ್ದೀವಿ ನಿಮಗೆ. ಮುಖದ ಮೇಲೆ ನಗುವಿತ್ತು, ಮಾಧ್ಯಮಗಳಿಗೆ ಏನು ಮಾತಾಡಲಿಲ್ಲ. 10:05 10:15 ಕರ್ನಾಟಕ ಭವನ ಬಂದು ತಲುಪಿದ್ರು. 10:20 ಮುಖ್ಯಮಂತ್ರಿಗಳು ತಮ್ಮ ಆಪ್ತರ ಜೊತೆಗೆ ಕರ್ನಾಟಕ ಭವನದಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ರು. ಅಲ್ಲೇ ಸ್ಟೇ ಮಾಡಿದ್ರು. ರಿಯಲ್ ಫೋಟೋ, ಇವತ್ತಿಂದೇ ಫೋಟೋ ಅದು. ಮುಖ್ಯಮಂತ್ರಿಗಳು ತಮ್ಮ ಆಪ್ತರ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡಿದ್ರು. ಸುತ್ತಲೂ ಇದ್ದವ್ರನ್ನ ಚೆಕ್ ಮಾಡ್ಕೊಂಡ್ವಿ, ಬ್ರೇಕ್ಫಾಸ್ಟ್ ಟೇಬಲ್ನಲ್ಲಿ ಏನಾದ್ರು ಚರ್ಚೆ ಆಯಿತಾ ಅಂತೆ. ಸಂತೆ ಇದ್ದಂಗಿತ್ರಿ, ಅಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಾರ ಅಂದ್ರೆ ಅವರು ಕರೆಕ್ಟ್. ಬ್ರೇಕ್ಫಾಸ್ಟ್ ಟೇಬಲ್ನಲ್ಲಿ ಸುತ್ತಲೂ ಅಷ್ಟೆಲ್ಲ ಜನ ಇರುವಾಗ ರಾಜಕೀಯ ಏನು ಚರ್ಚೆ ಆಗುತ್ತೆ. ಅದಾದ ನಂತರ ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿಗಳಿಗೆ ಗಾರ್ಡ್ ಆಫ್ ಆನರ್ ಕೊಟ್ಟರು. 11:05 AICC ಆಫೀಸಿಗೆ ಬಂದರು ಸಿದ್ದರಾಮಯ್ಯನವರು. ಇಬ್ಬರು 11:05 ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಬರಮಾಡಿಕೊಂಡ್ರು ಅವ್ರನ್ನ. 11:05 11:15 ವೇಣುಗೋಪಾಲ್ ಸುರ್ಜೇವಾಲಾ ಅವರು ಬಂದರು. 11:20 ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಒಟ್ಟೊಟ್ಟಿಗೆ ಬಂದರು. 11:20 ಅವರು ಬರೋವಷ್ಟರಲ್ಲಿ ಇಂದಿರಾ ಭವನದ ಒಂದೇ ಕೋಣೆಯಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎದುರು ಬದುರು ಕೂತ್ಕೊಂಡಿರೋ ಫೋಟೋ ಬಂತು. ಆರಾಮಾಗಿ ಕೂತ್ಕೊಂಡಿದ್ರು ಅವ್ರು ಮಾತಾಡ್ಕೊಂಡು, ಲೋಕಾಭಿರಾಮವಾಗಿನೋ ಮಾತಾಡ್ತಿದ್ದಾರೆ ಅನ್ನೋ ಥರ. ಇದು ಹಳೆ ಫೋಟೋನಾ? ಇದು ಈ ಮೀಟಿಂಗಿನ ಫೋಟೋಗಳಿಲ್ಲ, ಇದು ಹಳೆ ಫೋಟೋ. ಇವರೇ ಇದ್ದರು ಅನ್ನೋ ಕಾರಣಕ್ಕೆ ಅದನ್ನು ತೋರಿಸ್ತಾ ಇದ್ದೀವಿ ಅಷ್ಟೇ. 11:35 ಶುರುವಾಯಿತು ಮೀಟಿಂಗು. ಇಂದಿರಾ ಭವನದಲ್ಲಿ ಸಭೆ ಶುರುವಾಗಿದ್ದು 11:35. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಈ 4 ಜನ ಕೂತ್ಕೊಂಡು ಮೊದಲು ಸಿದ್ದರಾಮಯ್ಯನವರನ್ನು ಕರೆದ್ರಂತೆ. ಸಿದ್ದರಾಮಯ್ಯನವರನ್ನ ಕೂಡಿಸಿಕೊಂಡು ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. 1:10 ತನಕ ಸಿದ್ದರಾಮಯ್ಯನವರ ಜೊತೆ ಮಾತಾಯಿತು. ಅದಾದ ಮೇಲೆ ರಾಹುಲ್ ಗಾಂಧಿಯವರು, ಸಿದ್ದರಾಮಯ್ಯನವರು ಅವರೇ ಇಬ್ಬರೇ ಕೂತ್ಕೊಂಡು ಇನ್ನೊಂದು ಸುತ್ತು ಮಾತಾಡಿದ್ದಾರೆ. 3:10 ರಾಹುಲ್ ಗಾಂಧಿಯವರು ಊಟ ಮಾಡ್ಕೊಂಡು ಬರ್ತೀನಿ ಅಂತ ಮನೆಗೆ ಹೋದರು. 10 ಜನಪಥ್ಗೆ ಹೋದರು. ಅಲ್ಲಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಇದ್ದರು. ಇದು ಇಂಪಾರ್ಟೆಂಟ್ ಇದೆ, ಯಾಕೆ ಅನ್ನೋದು ಹೇಳ್ತೀನಿ ನಾನು. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಇದ್ದರು 10 ಜನಪಥ್ನಲ್ಲಿ. ಅವರ ಜೊತೆಗೆ ಮಾತಾಡಿಕೊಂಡು 4:15 ರಾಹುಲ್ ಗಾಂಧಿ ಅವರು ಮತ್ತೆ AICC ಆಫೀಸಿಗೆ ಬಂದರು. 4:20 ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಇಬ್ಬರೇ ಕೂತ್ಕೊಂಡು ಮಾತಾಡಿದ್ರಂತೆ. 5:05
ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ಬರನ್ನೂ ಕರೆಸಿದ್ರಂತೆ ಮೀಟಿಂಗಿಗೆ. 5:45 ಆ ಮೀಟಿಂಗ್ ಎಂಡ್ ಆಯಿತು. 5:50 ಹೊರಗೆ ಬಂದರು ಎಲ್ಲರೂ ಅಂದರೆ ರಾಹುಲ್ ಗಾಂಧಿ ಅವರು ಹೋದರು, ಮಲ್ಲಿಕಾರ್ಜುನ ಖರ್ಗೆ ಅವರು ಒಳಗೆ ಇದ್ದರು. ಕೆ ಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ 4 ಜನ AICC ಆಫೀಸ್ನಿಂದ ಹೊರಗಡೆ ಬಂದರು. ಮಾಧ್ಯಮಗಳ ಕಾಯ್ತಾ ಇದ್ವು. ಅಲ್ಲಿ ಸ್ಪೆಕ್ಯುಲೇಷನ್ ಏನು ಮಾಡೋಕ್ಕೆ ಹೋಗಬೇಡಿ, ಚರ್ಚೆ ನಡೆದದ್ದು ರಾಜ್ಯಸಭೆ ವಿಧಾನ ಪರಿಷತ್ತಿನ ಚುನಾವಣೆಗಳ ಬಗ್ಗೆ ಅಂತ ಕೆ ಸಿ ವೇಣುಗೋಪಾಲ್ ಹೇಳಿದ್ರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮೊದಲೇ ಹೇಳಿಬಿಟ್ಟಿದ್ರು, ಯಾವ ಪ್ರಶ್ನೆನೂ ಕೇಳಬೇಡಿ, ಪ್ರಶ್ನೆಗಳಿಗೆ ಅವಕಾಶವೇ ಇಲ್ಲ ಅಂತ ಹೇಳಿದ್ರು ಅವರು. ಕೆ ಸಿ ವೇಣುಗೋಪಾಲ್ ಅನೌನ್ಸ್ ಮಾಡಿದ್ರು, ಕೇಳಿಸ್ಕೊಳ್ಳಿ ಒಮ್ಮೆ. Detailed meeting with Honorable Congress President Mallikarjuna Kharge ji and LOP Rahul Gandhi ji. Of course, CM Siddaramaiah ji, Deputy CM D.K. Shivakumar ji and General Secretary in charge of Karnataka and myself be part of the discussion. Today, entire discussion is only concentrated on coming Rajya Sabha elections and council elections of Karnataka. Whatever speculation you people are doing, that is only speculation, no reality at all. Today we discussed about the Rajya Sabha seats and the council seats of Karnataka. The candidates of Rajya Sabha and council seats of Karnataka will be announced along with the other seats like Chhattisgarh, like Madhya Pradesh and Rajasthan and Jharkhand, like the states. That's all. This is what we have decided today, nothing else. ಅವ್ರು ಹೇಳ್ತಾರೆ, ನಾವು ಕೇಳಬೇಕಷ್ಟೆ. 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ದೇಶದಾದ್ಯಂತ. ಆ 24ರ ಪೈಕಿ ಕರ್ನಾಟಕದ 4, ಕಾಂಗ್ರೆಸ್ಸಿಗೆ 3 ಸಿಗ್ತವೆ. ಉಳಿದಿದ್ದ ಎಲ್ಲ ರಾಜ್ಯಗಳು ಎಲ್ಲ ಸ್ಥಾನಗಳ ಚರ್ಚೆ ಬಿಟ್ಟು ಕರ್ನಾಟಕದ 3 ಸ್ಥಾನಗಳ ಚರ್ಚೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ದಿಲ್ಲಿಗೆ ಕರೆದ್ರಂತಿವರು. ಅದಕ್ಕೆ ಹೇಳಿದ್ದವ್ರು ಹೇಳ್ತಾರೆ, ನಾವು ಕೇಳಿಸ್ಕೋಬೇಕು ಅಂತ. ದಿಲ್ಲಿಗೆ ಕರೆದ್ರಂತೆ. ಆ ಮೀಟಿಂಗಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಸ್ವತಃ ಬಂದು ಕೂತ್ಕೊಂಡ್ರಂತೆ. AICC ಜನರಲ್ ಸೆಕ್ರೆಟರಿಗಳಿದ್ರಂತೆ. 3 ಜನ ರಾಜ್ಯಸಭಾ ಸ್ಥಾನಕ್ಕೆ ಯಾರ್ಯಾರನ್ನು ಕಳಿಸ್ಬೇಕು ಅನ್ನೋ ಚರ್ಚೆ ಮಾಡೋದಕ್ಕೆ. ಮ್ಯಾರಥಾನ್ ಮೀಟಿಂಗ್ ಆಯ್ತಂತೆ 6.5 ತಾಸು ಮಧ್ಯದಲ್ಲಿ ಲಂಚ್ ಬ್ರೇಕ್ ಬಿಟ್ಟರೆ ಕಂಟಿನ್ಯೂಯಸ್ ಮೀಟಿಂಗಲ್ಲಿ ಅದನ್ನಷ್ಟೇ ಚರ್ಚೆ ಮಾಡಿದ್ರಂಥವ್ರು. ಇದಾದ ನಂತರ ಮುಖ್ಯಮಂತ್ರಿಗಳ ಕಾರ್ ಹತ್ತಿದ್ರು. ಪತ್ರಕರ್ತರು ಕೇಳಿದ್ರು ಅವ್ರನ್ನ ಏನೇನು ಚರ್ಚೆ ಆಯಿತು ಅಂದ್ರೆ ಅವರು ಅಷ್ಟೇ ಹೇಳೋದು, ರಾಜ್ಯಸಭೆ, ವಿಧಾನ ಪರಿಷತ್ತು, ಕ್ಯಾಬಿನೆಟ್ ರೀಶಫುಲ್ ಇಲ್ಲ, ಅದೇನು ಚರ್ಚೆ ಆಗಿಲ್ಲ, ನಾಯಕತ್ವ ಬದಲಾವಣೆ ಚರ್ಚೆ ಆಗಿಲ್ಲ ಅಂದರು. ಕೇಳಿಸ್ಕೊಳ್ಳಿ. Cabinet reshuffle, sir. What about cabinet reshuffle? Cabinet reshuffle ಬಗ್ಗೆ sir. Reshuffle sir. What about cabinet reshuffle, sir? That's not been come up. On leadership change, sir. Cabinet reshuffle, sir. What about cabinet reshuffle? Cabinet reshuffle ಬಗ್ಗೆ sir. Reshuffle, sir. What about cabinet reshuffle, sir? That's not been come up. On leadership change, sir. Cabinet. ಇದು AICC ಆಫೀಸ್ ಮುಂದೆನೇ ಇದು. ಆ ಪ್ರೆಸ್ ಮೀಟ್ ಏನು ನೋಡಿದ್ರಲ್ಲ, ರಾಜ್ಯಸಭೆ ವಿಧಾನ ಪರಿಷತ್ ಚರ್ಚೆ ಮಾಡೋದಕ್ಕೆ ಮೀಟಿಂಗ್ ಮಾಡಿದ್ದು, ಸ್ಪೆಕ್ಯುಲೇಷನ್ ಏನು ಮಾಡಬೇಡಿ ಅಂತೆಲ್ಲ ಹೇಳಿದ್ರಲ್ಲ. ಅದಾದ ಮೇಲೆ ಸಿದ್ದರಾಮಯ್ಯನವರು ಈ ಕಡೆ ಬಂದು ಕಾರ್ ಹತ್ತಿದ್ದು. ಡಿ ಕೆ ಶಿವಕುಮಾರ್ ಅವರನ್ನು ಕೆ ಸಿ ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಮತ್ತು ವಾಪಸ್ ಕರ್ಕೊಂಡು ಹೋದರು. AICC ಆಫೀಸ್ ಒಳಗೆ ಕರ್ಕೊಂಡು ಹೋದ್ರು ಅವ್ರನ್ನ. ಸ್ವಲ್ಪ ಹೊತ್ತು ಬಿಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಹೊರಗೆ ಬಂದರು. ಸಿದ್ದರಾಮಯ್ಯನವ್ರಿಗೆ ಕೇಳ್ದಂಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೇಳೋ ಪ್ರಯತ್ನ ಮಾಡಿದ್ರು ಮಾಧ್ಯಮಗಳವರು. ಏನೂ ಮಾತಾಡಲಿಲ್ಲ ಅವರು. ಇದಲ್ಲ, ಇದಕ್ಕಿಂತ ಮುಂಚೆ ನಡ್ಕೊಂಡು ಬಂದರು ಹೊರಗೆ, ಏನೂ ಮಾತಾಡಲಿಲ್ಲ, ಸೀದಾ ಹೋಗಿ ಕಾರ್ ಹತ್ತಿದ್ರು. ಇದು ಕರ್ನಾಟಕ ಭವನವನ್ನು ರೀಚ್ ಆದಮೇಲೆ ಇದು ಹೊರಗೆ ಬಂದಿದ್ದು ನೋಡಿ AICC ಆಫೀಸಿಂದ. ಚಕಾರ ಒಂದು ಮಾತು ಮಾತಾಡಲಿಲ್ಲ ಅವರು. DK शिवकुमार खामोश हैं, आए भी खामोशी से. और ಕಾರ್ ಹತ್ಕೊಂಡು ಹೋಗ್ಬಿಟ್ರು. ಹೋಗಿದ್ದು ಸೀದಾ ಕರ್ನಾಟಕ ಭವನಕ್ಕೆ. ಕರ್ನಾಟಕ ಭವನದಲ್ಲಿ ಲಿಫ್ಟ್ ಹತ್ತಬೇಕು ಅಂತ ನಿಂತ್ಕೊಂಡಿದ್ದಾಗ ಮತ್ತೊಮ್ಮೆ ಮೀಡಿಯಾದವರು ಪ್ರಯತ್ನ ಪಟ್ಟರು ಮಾತಾಡಿಸೋದಕ್ಕೆ.
ಹಿ ವಾಸ್ ವಿಸಿಬಲಿ ಅಪ್ಸೆಟ್. ನೋಡಿ ಅಲ್ಲಿ, ನೋಡಿ. Okay, will not put, sir. No finger, thumbs and anything. Okay, okay. Don't put. I have not done anything. Okay, okay, sir. Don't put. Huh? Don't. ಲಿಫ್ಟ್ ಒಳಗೆ ಎನ್ ಎ ಹ್ಯಾರಿಸ್ ಇದ್ದಾರೆ, ಬಸನಗೌಡ ಬಾದರ್ಲಿ ಇದ್ದಾರೆ, MLC ಪುಟ್ಟಣ್ಣ ಇದ್ದಾರೆ, DK ಸುರೇಶ್ ಅವರು ಬಂದು ಜಾಯ್ನ್ ಆದರು. ಇದನ್ನು ನೋಡಿದಾಗ DK ಶಿವಕುಮಾರ್ ಅವರು ವಿಸಿಬಲಿ ಅಪ್ಸೆಟ್ ಇದ್ದಾರಲ್ಲಪ್ಪ ಅಂತ. ನೀವು ಹಂಗೆ ನೋಡಿದ್ರೆ AICC ಆಫೀಸಿಂದ ಮೀಟಿಂಗ್ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇರೋದು ನಾವು ಪತ್ರಕರ್ತರು ಒಂದು ಸ್ವಲ್ಪ ಅದನ್ನ ಗಮನಿಸ್ತಾ ಇರ್ತೀವಿ ಅಷ್ಟೇ. ಬಾಡಿ ಲ್ಯಾಂಗ್ವೇಜ್ ಹೆಂಗಿತ್ತು, ಮುಖದ ಎಕ್ಸ್ಪ್ರೆಷನ್ಸ್ ಹೆಂಗಿದ್ವು ಅಂತ. ಇಬ್ಬರೂ ಖುಷಿ ಇರಲಿಲ್ಲ. AICC ಆಫೀಸ್ನಿಂದ ಹೊರಗೆ ಬಂದಾಗ ಒಟ್ಟಿಗೆ ಬಂದರಲ್ಲ, ಸುರ್ಜೇವಾಲಾ, ವೇಣುಗೋಪಾಲ್, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಒಟ್ಟಿಗೆ ಹೊರಗೆ ಬಂದಾಗಲೂ ಇಬ್ಬರು ಮುಖದಲ್ಲಿ ಆ ಖುಷಿ ಇರಲಿಲ್ಲ. DK ಶಿವಕುಮಾರ್ ಅವರ ಮುಖದ ಮೇಲೆ ಏನೋ ಒಂದು ಒತ್ತಾಯದ ನಗು ಇದ್ದಂಗಿತ್ತು. ಸಿದ್ದರಾಮಯ್ಯನವರು ಹೋದ ನಂತರ DK ಶಿವಕುಮಾರ್ ಅವ್ರನ್ನ ಮತ್ತೆ ವೇಣುಗೋಪಾಲು, ಮಲ್ಲಿಕಾರ್ಜುನ ಖರ್ಗೆ ಅವರು ಒಳಗೆ ಕರ್ಕೊಂಡು ಹೋಗಿ ಒಂದು 5 ನಿಮಿಷ ಮಾತಾಡಿ ಏನು ಹೊರಗಡೆ ಕಳಿಸಿದ್ರಲ್ಲ, ಆವಾಗ ಒಂದು ಸ್ವಲ್ಪ ಈ ವಾಸ್ ಫೀಲಿಂಗ್ ಬೆಟರ್ ಅನ್ನೋ ಹಂಗಿದ್ರು DK ಶಿವಕುಮಾರ್. ನೇರ ಪ್ರಸಾರದ ದೃಶ್ಯಗಳು ನೋಡಿ, ಈಗ ಬರ್ತಾ ಇರೋ ಕರ್ನಾಟಕ ಭವನದಿಂದ. सुरेश का गाड़ी ना, सुरेश ಲೈವ್ ದೃಶ್ಯಗಳಿವೆ. ಸ್ವಲ್ಪ ಜಾಗ ಬಿಡ್ರಿ. हटिया आ गए भैया। ಕರ್ನಾಟಕ ಭವನದಿಂದ ಹೊರಟರು DK ಶಿವಕುಮಾರ್ ಅವರು. ವಾಪಸ್ ಬೆಂಗಳೂರಿಗೆ ಬರ್ತಿದ್ದಾರಾ ಏನೋ ಕ್ಲಾರಿಟಿ ಇಲ್ಲ. ಸಿದ್ದರಾಮಯ್ಯನವರಂತೂ ಬರ್ತಿದ್ದಾರೆ. ಇಷ್ಟೊತ್ತಿಗಾಗಲೇ ಫ್ಲೈಟ್ ಹತ್ತಿದ್ರು, ಏನು 8:15 ಫ್ಲೈಟ್ ಹೊಂದಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು AICC ಆಫೀಸಿನಿಂದ ಹೊರಟಾಗ ಒಂದು ಸುದ್ದಿ ಬಂತು, ನೇರವಾಗಿ ಏರ್ಪೋರ್ಟಿಗೆ ಬರ್ತಾರೆ, ಅಲ್ಲಿಂದ ಬೆಂಗಳೂರಿಗೆ ಫ್ಲೈಟ್ ತಗೊಂಡು ಬಿಡ್ತಾರೆ ಅಂತ. ನೋಡಿದ್ರೆ KJ ಜಾರ್ಜ್ ಅವರ ಮನೆಗೆ ಹೋದರು, ಆಪ್ತ ಸಚಿವರ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು KJ ಜಾರ್ಜ್ ಅವರ ಮನೆಯಲ್ಲಿ ಆಪ್ತರ ಜೊತೆಗೆ ಮೀಟಿಂಗ್ ಮಾಡಿದ್ರೆ, DK ಶಿವಕುಮಾರ್ ಅವರು ಕರ್ನಾಟಕ ಭವನದಲ್ಲಿ ಆಪ್ತರ ಜೊತೆಗೆ ಮೀಟಿಂಗ್ ಮಾಡಿದ್ರು. ಈಗ ಕರ್ನಾಟಕ ಭವನದಿಂದ ಎಲ್ಲೋ ಹೊರಟರು. ಚೆಕ್ ಮಾಡಿ ಹೇಳಿ, ಅವರು ಏರ್ಪೋರ್ಟಿಗೆ ಬರ್ತಿದ್ದಾರಾ, ಬೆಂಗಳೂರಿಗೆ ಹೊರಟಿದ್ದಾರಾ, ಅಥವಾ ಬೇರೆ ಯಾರನ್ನಾರು ಮೀಟ್ ಮಾಡೋಕ್ಕೆ ಹೋಗಿದ್ದಾರಾ? ಹಾಗಾದ್ರೆ ಒಳಗೇನಾಯಿತು? ಮೀಟಿಂಗ್ನಲ್ಲಿ ಆಗಿದ್ದೇನು? ಹೈಕಮಾಂಡ್ ನಿರ್ಧರಿಸಿದೆ, ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ರಾಜ್ಯಸಭೆ ಕರೆಸ್ಕೊಳ್ಳೋದು ಅಂತ. ಆ ಪ್ರಸ್ತಾಪವನ್ನ ಇವತ್ತು ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರೆದುರಿಗಿಟ್ಟಿದ್ದಾರೆ.
ಸಿದ್ದರಾಮಯ್ಯನವರಿಗೆ ಒಪ್ಪಿತ ಆಗುವ ಪ್ರಸ್ತಾಪ ಅಲ್ಲ ಇದು. ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ, ಸಿದ್ದರಾಮಯ್ಯನವರೇ ನಿಮ್ಮ ಅವಶ್ಯಕತೆ ರಾಷ್ಟ್ರ ರಾಜಕಾರಣದಲ್ಲಿದೆ, ರಾಜ್ಯಸಭೆಗೆ ಬಂದುಬಿಡಿ ಅಂದ್ರಂತೆ. ಸಿದ್ದರಾಮಯ್ಯನವರು ಒಂದೇ ಮಾತಿಗೆ ಅದನ್ನು ನಿರಾಕರಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಮುಂದುವರೆದು ಮತ್ತೆ ಅದೇ ಮಾತನ್ನು ಹೇಳಿದಾಗ ಸಿದ್ದರಾಮಯ್ಯನವರು ಅಂದ್ರಂತೆ, ನಾನು ಕೆಳಗಿಳಿದ್ರೆ ಸಿಎಂ ಯಾರನ್ನ ಮಾಡ್ತೀರಿ ಅಂತ. ರಾಹುಲ್ ಗಾಂಧಿ ಅವರು ಅದರ ಬಗ್ಗೆ ಆಮೇಲೆ ತೀರ್ಮಾನ ಮಾಡೋಣ ಅಂದಿದ್ದಾರೆ. ಅದರ ಬಗ್ಗೆ ಆಮೇಲೆ ತೀರ್ಮಾನ ಮಾಡೋಣ ಅಂದ್ರಂತೆ ರಾಹುಲ್ ಗಾಂಧಿ. ರಾಜ್ಯಸಭೆಗೆ ನಾನು ಯಾಕೆ ಬರಲಿ, ರಾಜಕೀಯ ನಿವೃತ್ತಿನೇ ತಗೊಂಡು ಬಿಡ್ತೀನಿ ಬಿಡಿ ಅಂತೆಲ್ಲ ಅಂದ್ರಂತೆ. ಆ ನಂತರ ನನಗೊಂದು ಸ್ವಲ್ಪ ಟೈಮ್ ಕೊಡಿ, ಶಾಸಕರುಗಳ ಜೊತೆಗೆ ಮಾತಾಡಿ ನಿರ್ಧಾರ ಹೇಳ್ತೀನಿ ಅಂತ ಎದ್ದು ಬಂದಿದ್ದಾರೆ. ತಮ್ಮನ್ನ ಸ್ಟೆಪ್ ಡೌನ್ ಮಾಡೋದಕ್ಕೆ ಕೇಳಿದ್ರು ಅನ್ನುವ ಬೇಸರ ಸಿದ್ದರಾಮಯ್ಯನವರ ಮುಖದಲ್ಲಿ. ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ್ರೆ ಇಂಥವರೇ ಸಿಎಂ ಆಗಬೇಕು ಅಂತ ಸಿದ್ದರಾಮಯ್ಯನವರು ಹಠ ಹಿಡಿತಾರೆ ಅನ್ನುವ ಆತಂಕ, ಬೇಜಾರು ಡಿ.ಕೆ. ಶಿವಕುಮಾರ್ ಅವರ ಮುಖದಲ್ಲಿ. ಪ್ರಶಾಂತ್ ನಾತು ನನ್ನ ಕೊಲೀಗ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಶಾಂತ್, ಏನಾಯಿತು ಮೀಟಿಂಗ್ನಲ್ಲಿ? ಅಜಿತ್, ಹೈಕಮಾಂಡ್ ಮೂಲಗಳಿಂದ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಕೆ.ಸಿ. ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಇಬ್ಬರು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೀವು ರಾಜ್ಯಸಭೆಗೆ ಬನ್ನಿ, ರಾಜ್ಯಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟು ನಿಮ್ಮನ್ನು ರಾಷ್ಟ್ರದ ರಾಜಕಾರಣಕ್ಕೆ ತರ್ತೀವಿ, ಒಂದು ಪ್ರಮುಖ ಹುದ್ದೆಯನ್ನು ಕೂಡ ನಾವು ಇಲ್ಲಿ ಕೊಡ್ತೀವಿ, ರಾಜ್ಯದ ರಾಜಕಾರಣದಿಂದ ನೀವು ರಾಷ್ಟ್ರೀಯ ರಾಜಕಾರಣಕ್ಕೆ ಬಂದರೆ ಒಬ್ಬ ಪ್ರಮುಖ OBC ಲೀಡರ್ ಆಗಿ ಕೂಡ ಇರ್ತೀರಿ, ಹೀಗಾಗಿ ರಾಜ್ಯಸಭೆಗೆ ಬನ್ನಿ ಅಂತಕ್ಕಂಥ ಒಂದು ಆಫರನ್ನು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಕೊಟ್ಟಾಗ 3 ದಿನಗಳ ಕಾಲಾವಕಾಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಕೇಳಿದ್ದಾರೆ. ನನಗನ್ಸುತ್ತೆ ಒಟ್ಟಾರೆ ಲೆಕ್ಕಾಚಾರ ಹಾಕಿದ್ದು ನೋಡಿದರೆ ಮೇ 28 ವಿಲ್ ಬಿ ವೆರಿ ಕ್ರೂಷಿಯಲ್ ಇನ್ ಕರ್ನಾಟಕ ಪಾಲಿಟಿಕ್ಸ್. ಮೇ 28ಕ್ಕೆ ಬೆಳಗ್ಗೆ ತಮ್ಮ ನಿರ್ಧಾರವನ್ನು ಹೈಕಮಾಂಡ್ಗೆ ತಿಳಿಸ್ತೀನಿ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಮತ್ತು ಕೆ.ಸಿ. ವೇಣುಗೋಪಾಲ್ ಬಳಿ ಹೇಳಿ ಬಂದಿದ್ದಾರೆ. ಅಂದರೆ ನಾಡಿದ್ದೆ, ನಾಳೆ ಇಲ್ಲ ನಾಡಿದ್ದು 3 ದಿನಗಳಲ್ಲಿ ನಾನು ನಿರ್ಣಯವನ್ನು ತೆಗೆದುಕೊಳ್ತೀನಿ ರಾಜ್ಯಸಭೆಗೆ ಸಂಬಂಧಪಟ್ಟಂತೆ. ಯಾಕಂದರೆ ರಾಜ್ಯಸಭೆಗೆ ಹೋಗ್ತೀನಿ ಅನ್ನೋದಾದರೆ ಇಟ್ಸ್ ಜಸ್ಟ್ ಅ ಮೊಡಾಲಿಟೀಸ್, ನಾಳೆ ಏನಾಗಬೇಕು ಅಂತಕ್ಕಂಥದ್ದು. ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ ಅಂತಕ್ಕಂಥ ಪಟ್ಟನ್ನು ಹಿಡಿದ್ರೆ ಅದು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಮೆಸೇಜ್ ಅನ್ನೋ ರೀತಿ ಆಗತ್ತೆ. ಹೀಗಿರುವಾಗ ಸಿದ್ದರಾಮಯ್ಯನವರು ನಾನು 28ಕ್ಕೆ ತೀರ್ಮಾನವನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ತಿಳಿಸ್ತೀನಿ ಅಂತಕ್ಕಂಥದ್ದನ್ನು ರಾಹುಲ್ ಗಾಂಧಿ ಮತ್ತು ಕೆ.ಸಿ. ವೇಣುಗೋಪಾಲ್ಗೆ ಹೇಳಿ ಬಂದಿದ್ದಾರೆ. ಹೀಗಾಗಿ ಮೇ 28 ತುಂಬ ಕ್ರೂಷಿಯಲ್ ಆಗಿರ್ತಕ್ಕಂಥ ದಿನ ಆಗಿರಲಿದೆ. ರಾತ್ರಿ ಸಿದ್ದರಾಮಯ್ಯನವರು ಬಂದ ನಂತರ ನಾಳೆ ಕೂಡ ಇಲ್ಲಿ ಶಾಸಕರ ಜೊತೆ ಒಂದು ಭೇಟಿಗಳು ನಡೀಬಹುದು. ಪ್ರಮುಖವಾಗಿ ಇವತ್ತು ಜಾರ್ಜ್ ನಿವಾಸದಲ್ಲೂ ಕೂಡ ಸಿದ್ದರಾಮಯ್ಯನವರು ತುಂಬ ಮುಕ್ತವಾಗಿ ತಮ್ಮ ಬೆಂಬಲಿಗ ಶಾಸಕರು ಮತ್ತು ಸಚಿವರ ಜೊತೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ನಡೆಸಿದ್ದಾರೆ. ಯಾಕಂದರೆ ಹೈಕಮಾಂಡ್ ಒಂದು ಆಫರನ್ನು ಇಟ್ಟಿದೆ. ಆಫರ್ನ ಅರ್ಥ ಅದೊಂದು ಪ್ರಸ್ತಾವನೆ. ಹೈಕಮಾಂಡ್ ಪ್ರಸ್ತಾವನೆಯನ್ನು ನೀವು ಒಪ್ಕೊಳ್ಳೇಬೇಕು ಅಂತಕ್ಕಂಥದ್ದಿದ್ರೆ 28ಕ್ಕೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಬಟ್ ಲುಕ್ಸ್ ಲೈಕ್ ಸಿದ್ದರಾಮಯ್ಯನವರ ಹತ್ತಿರದವರು ಹೇಳುತ್ತಿರುವ ಪ್ರಕಾರ ಸಿದ್ದರಾಮಯ್ಯನವರು ಏನು ಸೆಡ್ ಹೊಡೆಯುವ ಮನಸ್ಥಿತಿಯಲ್ಲಿಲ್ಲ. ಹೈಕಮಾಂಡ್ ಇಷ್ಟೊಂದು ಸುದೀರ್ಘವಾಗಿರ್ತಕ್ಕಂಥ ಅಧಿಕಾರದ ಅವಕಾಶವನ್ನು ಕೊಟ್ಟಿದೆ. ಈಗ ಹೈಕಮಾಂಡ್ ಹೇಳ್ದಂಗೆ ಕೇಳಬಹುದು ಅನ್ನುವ ಒಂದು ಚರ್ಚೆಗಳು ಸಿದ್ದರಾಮಯ್ಯ ಆಪ್ತ ವಲಯದಿಂದ ಬರ್ತಾ ಇವೆ. ಆದರೆ ಡಿ.ಕೆ. ಶಿವಕುಮಾರ್ ಕ್ಯಾಂಪ್ ಹೇಳ್ತಾ ಇರೋದು ಯಾವುದೂ ಸ್ಪಷ್ಟತೆ ಇಲ್ಲ. ಹಿಂದೆ ಯಡಿಯೂರಪ್ಪನವ್ರು ಮಾಡಿದಂತೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಅಥವಾ ರಾಜ್ಯಸಭೆಗೆ ನಾನು ಹೋಗ್ತೀನಂತ ಹೇಳಿ
ನಾಳೆ ಇಲ್ಲೊಂದು ರೀತಿಯಾಗಿರ್ತಕ್ಕಂಥ ಶಾಸಕರ ಬಲಾಬಲದ ಪರೀಕ್ಷೆ ನಡೆದು ನನ್ನ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸಿದ್ರೆ ಅಂತಕ್ಕಂಥ ಆತಂಕ ಇನ್ನೂ ಕೂಡ ಡಿ ಕೆ ಶಿವಕುಮಾರ್ಗೂ ಕೂಡ ಇದೆ. ಯಾವುದೂ ಪಾಲಿಟಿಕ್ಸ್ನಲ್ಲಿ ಇಟ್ಸ್ ಆಲ್ವೇಸ್ ಬೀನ್ ಅ ಡೈನಾಮಿಕ್ಸ್. ಆದರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ದ ಬಿಗ್ ನ್ಯೂಸ್ ಇಸ್ ಸಿದ್ದರಾಮಯ್ಯನವರನ್ನು ರಾಜ್ಯಸಭೆಗೆ ಬರುವಂತೆ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ಅದು ಆಫರ್ ಅಂತ ನಾವು ಕರೆದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಹೇಳಿದರ ಅರ್ಥ ಯು ಶುಡ್ ಸ್ಟೆಪ್ ಡೌನ್. ಮುಖ್ಯಮಂತ್ರಿ ಸ್ಥಾನದಿಂದ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿರಿ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಆಫರ್ ಕಮ್ ಒಂದು ರೀತಿಯಾಗಿರ್ತಕ್ಕಂಥ ಸೂಚನೆ ಅನ್ನೋದು ಸ್ಪಷ್ಟ. ಈಗ ಸಿದ್ದರಾಮಯ್ಯನವರು ಅಶೋಕ್ ಗೆಹ್ಲೋಟ್ ದಾರಿ ಹಿಡಿತಾರ, ವಿ ಡೋಂಟ್ ನೋ. ಆದರೆ ಅವರ ಹತ್ತಿರದವರು ಹೇಳುತ್ತಿರುವ ಪ್ರಕಾರ ಅಶೋಕ್ ಗೆಹ್ಲೋಟ್ ದಾರಿಯಲ್ಲಿ ಸಿದ್ದರಾಮಯ್ಯನವರು ಹೋಗುವ ಸಾಧ್ಯತೆಗಳು ಇಲ್ಲ. ಅವರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಏನು ಹೇಳ್ತಾರೆ ಅದನ್ನ ಕೇಳ್ತೀನಿ ಅನ್ನುವ ಮನಸ್ಥಿತಿಯಲ್ಲಿ ಮೊದಲಿಂದಲೂ ಇದ್ರಂತೆ. ಯಡಿಯೂರಪ್ಪ ದಾರಿಯಲ್ಲಿ ಹೋದರೆ ಸ್ಟೆಪ್ ಡೌನ್ ಮಾಡ್ಬೇಕಾ, ಆಯಿತು ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕಾ, ಇಳಿತೀನಿ, ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದು ನಾನು ತೀರ್ಮಾನ ಮಾಡ್ತೀನಿ ಅಂದರೆ ವಿ ಡೋಂಟ್ ನೋ ಹೈಕಮಾಂಡ್ ಹೇಗೆ ಅದನ್ನು ಹೈಕಮಾಂಡ್ ಜೊತೆ ಅವ್ರ ನೆಗೋಷಿಯೇಷನ್ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದು. ಬಟ್ ಆ ರೀತಿಯ ಜಾಯಮಾನದವರು ಸಿದ್ದರಾಮಯ್ಯನವರಲ್ಲ ನನ್ನ ಪ್ರಕಾರ. ಪೊಲಿಟಿಕಲಿ ನಾನು ಹಠ ಹಿಡಿತೀನಿ, ನಾನು ಹೇಳಿದವರೇ ಆಗಬೇಕು, ತಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಬೇಕು ಅನ್ನುವವರೆಗೆ ಎಲ್ಲವೂ ಸರಿ ಇದೆ. ಮುಂದೆ ಇಲ್ಲ ನಾನೇ ಇವರೇ ಆಗಬೇಕು ಅಂತಕ್ಕಂಥ ಹಠ ಹಿಡಿದ್ರೆ ಆ ವ್ಯಕ್ತಿಗಳು ಯಾರು, ಇವೆಲ್ಲವೂ ಕೂಡ ನಿಶ್ಚಿತವಾಗಿರ್ತಕ್ಕಂಥ ಪ್ರಶ್ನೆಗಳು. ಆಗ ಡಿ ಕೆ ಶಿವಕುಮಾರ್ ಒಪ್ತಾರ, ಇದು ಮುಂದಿನ ಭಾಗ ಅನ್ಸುತ್ತೆ. ಬಟ್ ಫಸ್ಟ್ ಹಂತ ಅಜಿತ್, ರಾಜ್ಯಸಭೆಗೆ ನೀವು ಬರಬೇಕು ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳಿದೆ. 28ಕ್ಕೆ ನಾನು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅನ್ನೋದನ್ನು ಸಿದ್ದರಾಮಯ್ಯನವರು ದಿಲ್ಲಿಯಲ್ಲಿ ಹೇಳಿ ಬಂದಿದ್ದಾರೆ. ಅಟ್ ದಿಸ್ ಪಾಯಿಂಟ್ ಆಫ್ ಇಟ್ ಇಸ್ ಅ ಬಿಗ್ಗೆಸ್ಟ್ ನ್ಯೂಸ್. ಅದಾದ್ಮೇಲೆ ಏನಾಗುತ್ತೆ 28ರ ನಂತರ ಸ್ಪಷ್ಟವಾಗ್ತಾ ಹೋಗುತ್ತೆ. ಬಟ್ ಡಿ ಕೆ ಶಿವಕುಮಾರ್ ಏನೋ ಕರ್ನಾಟಕ ಭವನದಲ್ಲಿ ಪತ್ರಕರ್ತರ ಮುಂದೆ ಅಂದ್ರಂತೆ ರಾಜ್ಯಸಭಾ ಚುನಾವಣೆ ಇಟ್ಕೊಂಡು ನಾಯಕತ್ವ ಬದಲಾವಣೆ ಮಾಡ್ತಾರೇನ್ರಿ ಯಾರು ಅಂದ್ರಂತೆ. ಅಲ್ಲ ನೋಡಿ, ಡಿ ಕೆ ಶಿವಕುಮಾರ್ ಇಸ್ ಎ ನ್ಯೂ ಏಜ್ ಪೊಲಿಟಿಷಿಯನ್. ಅದು ಮಾಧ್ಯಮಗಳ ಎದುರುಗಡೆ ಏನು ಮಾತಾಡಿದರೆ ಎಲ್ಲಿ ಏನು ಕನ್ವೆ ಆಗುತ್ತೆ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೆ ಸರಿಯಾಗಿ ಗೊತ್ತಿದೆ. ಮತ್ತು ಇನ್ನೊಂದು ಇದೆ ಇದರಲ್ಲಿ, ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕು, ರಾಜ್ಯಸಭೆಗೆ ಹೋಗಬೇಕು ಅಂತ ಹೈಕಮಾಂಡ್ ಹೇಳಿದಾಗ ನಾನು ಸಂಭ್ರಮಿಸ್ತಿಲ್ಲ ಅನ್ನೋದನ್ನು ಅವರು ತೋರಿಸುವ ಪ್ರಯತ್ನವನ್ನು ದಟ್ ಇಸ್ ಕೆ ಎನ್ ರಾಜಣ್ಣ ಅವ್ರಿಗೆ ಹೇಳಿದ್ರು ನಾಯಕತ್ವ ಬದಲಾವಣೆ ಬಗ್ಗೆ ಕೆ ಎನ್ ರಾಜಣ್ಣ ಯಾಕೆ ಮಾತಾಡ್ತಿದ್ದಾರೆ, ನಾನು ಯಾವತ್ತಾರು ಮಾತಾಡಿದ್ದೀನಿ ಅಂತಂದ್ರು ಅವರು. ಸೊ ಅದು ಬಹಳ ಮುಖ್ಯ. ಯಾಕಂದ್ರೆ ಯಾವುದೇ ಹಂತದಲ್ಲಿ ನಾನು ಅದನ್ನು ಸಂಭ್ರಮಿಸ್ತಿದ್ದೀನಿ ಅನ್ನೋದನ್ನು ತೋರಿಸುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇಲ್ಲ. ನಾವು ಹೆಂಗೆ ಕನ್ವೆನ್ಷನಲಿ ವಿಚಾರ ಮಾಡ್ತೀವಿ, ಅವರು ಅನ್ಕನ್ವೆನ್ಷನಲ್ ವಿಚಾರ ಮಾಡ್ತಿದ್ದಾರೆ ಅನ್ಸುತ್ತೆ. ಬಟ್ ಒಂದು ಸಿದ್ದರಾಮಯ್ಯ ಕ್ಯಾಂಪ್ನಿಂದ ಬಹಳ ಸ್ಪಷ್ಟವಾಗಿ ಬರ್ತಾ ಇರತಕ್ಕಂಥದ್ದು, ಹೈಕಮಾಂಡ್ ರಾಜ್ಯಸಭೆಗೆ ಬನ್ನಿ ಅಂತಕ್ಕಂಥದ್ದನ್ನು ಹೇಳಿದೆ. 28ಕ್ಕೆ ನಾನು ನಿರ್ಧಾರ ತೆಗೆದುಕೊಳ್ತೀನಿ ಅನ್ನೋದನ್ನು ಸಿದ್ದರಾಮಯ್ಯನವರು ಕೆ ಸಿ ವೇಣುಗೋಪಾಲ್ಗೆ ಸ್ಪಷ್ಟಪಡಿಸಿದ್ದಾರೆ. ಮುಂದೇನು ಅಂತಕ್ಕಂಥದ್ದು 28 ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯಸಭೆಗೆ ಬನ್ನಿ ಅಂತ. ಅದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿಲ್ಲ. ಬೆಂಗಳೂರಿಗೆ ಹೋಗಿ ಶಾಸಕರುಗಳ ಜೊತೆಗೆ ಚರ್ಚೆ ಮಾಡಿ ಹೇಳ್ತೀನಿ ಅಂದಿದ್ದಾರೆ. 2 ದಿವಸ ಟೈಮ್ ಕೇಳಿದ್ದಾರೆ. ಇವತ್ತು 26, ನಾಡಿದ್ದು ಹೇಳ್ತಾರಂತೆ. ಮತ್ತೊಮ್ಮೆ ಪ್ರಶಾಂತ್ ನಾಥ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ಮುಖ್ಯಮಂತ್ರಿ ಯಾರು, ನಮ್ಮ ಆಪ್ತರಿಗೇನೇನು, ನನ್ನ ಮಗನ ರಾಜಕೀಯ ಭವಿಷ್ಯ, ಅಲ್ಲಿ ತನಕ ಇವತ್ತಿನ ಚರ್ಚೆ ಹೋಗಿದೆಯಾ ಹೋಗಿಲ್ವಾ? ಅದೇ ನನಗನ್ಸುತ್ತೆ ಸಿದ್ದರಾಮಯ್ಯನಂತಾರೋ ಜನನಾಯಕ ಈಗ ನನ್ನ ಮಗನ ಭವಿಷ್ಯ ಏನು ಅಂತಕ್ಕಂಥದ್ದನ್ನೇನು ಹೈಕಮಾಂಡ್ ಮುಂದೆ ಕೇಳಿ ಸಣ್ಣ ಮನಸ್ಥಿತಿಯ ಆ ರೀತಿಯ ರಾಜಕಾರಣಿ ಅಂತೂ ಸಿದ್ದರಾಮಯ್ಯನವರಲ್ಲ. ಓಕೆ, ಇವೆಲ್ಲವೂ ಕೂಡ ವಿಲ್ ಬಿ ಆಟೋಮೆಟಿಕಲಿ ಟೇಕನ್ ಕೇರ್ ಆಫ್. ನನಗನ್ಸುತ್ತೆ ಈಗ ಸಿದ್ದರಾಮಯ್ಯನವರನ್ನ ಹೈಕಮಾಂಡ್ ಕೇಳಿರ್ತಕ್ಕಂಥ ಮೊದಲ ಪ್ರಶ್ನೆ ಅಂತಂದ್ರೆ 28ಕ್ಕೆ ನಿಮ್ಮ ನಾಯಕತ್ವದಲ್ಲಿ ನಾವು
ಅಂದರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. 23ರಲ್ಲೇ ಈ ತೀರ್ಮಾನ ಆಗಿತ್ತು. ನಾವು 6 ತಿಂಗಳು ವಿಳಂಬ ಮಾಡಿದ್ದೀವಿ, ನೀವು ರಾಜ್ಯಸಭೆಗೆ ಬನ್ನಿ, ದಟ್ ವಿಲ್ ಬಿ ಎ ಗ್ರೇಸ್ಫುಲ್ ಎಕ್ಸಿಟ್ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಕನ್ವಿನ್ಸ್ ಮಾಡುವ ಪ್ರಯತ್ನವನ್ನು ಮಾಡಿದೆ. ಮುಖ್ಯಮಂತ್ರಿಗಳು ತಕ್ಷಣಕ್ಕೆ ಒಪ್ಪಿಕೊಳ್ಳುವ ಜಾಯಮಾನದವರಲ್ಲ. ಅವರು ಹೊರಗಡೆ ಬಂದು ಸಚಿವರು ಶಾಸಕರನ್ನ ಮಾತಾಡಿದ್ದಾರೆ. ಅವರು ರಾಜ್ಯಸಭೆಗೂ ಕೂಡ ಹೋಗ್ತೀನಿ ಅನ್ನೋದನ್ನು ಹೈಕಮಾಂಡ್ಗೆ ಎಲ್ಲೂ ಹೇಳಿಲ್ಲ. 3 ದಿನದಲ್ಲಿ ನಿರ್ಣಯದ ಅರ್ಥ ಏನು? ಯಾಕಂದ್ರೆ ಹೈಕಮಾಂಡ್ ಹೇಳಿದೆ ಯು ಶುಡ್ ಸ್ಟೆಪ್ ಡೌನ್ ಅಂತ. 3 ದಿನದಲ್ಲಿ ಆ ನಿರ್ಣಯವನ್ನು ತೆಗೆದುಕೊಂಡು ಇಲ್ಲ ರಾಜ್ಯಸಭೆಗೆ ಹೋಗ್ತೀನಿ ಅನ್ನೋದನ್ನು ಅವರೆಲ್ಲೂ ಸ್ಪಷ್ಟವಾಗಿ ಹೇಳಿಲ್ಲ. ಈಗ ನನಗನ್ಸುತ್ತೆ 28ಕ್ಕೆ ವಿಲ್ ಬಿ ಎ ಕ್ರೂಷಿಯಲ್ ಡೇ ಫಾರ್ ಕರ್ನಾಟಕ ಕಾಂಗ್ರೆಸ್ ಪಾಲಿಟಿಕ್ಸ್, ಕರ್ನಾಟಕ ಪಾಲಿಟಿಕ್ಸ್ ಆಲ್ಸೋ. ನಾಳೆ ಏನೇನಾಗ್ಬೋದು? ಅಲ್ಲ ಅಜಿತ್, ನನಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ದಿಲ್ಲಿಯಿಂದ ಸಿದ್ದರಾಮಯ್ಯನವರ ಆಪ್ತ ವಲಯ ಕೂಡ ಹೇಳ್ತಾ ಇದೆ ಅವರೇನು ಸೆಡ್ ಹೊಡೆಯುವ ಮನಸ್ಥಿತಿಯಲ್ಲಿಲ್ಲ. ಅವರಿಲ್ಲ ನಾನು ಶಾಸಕರ ಬಲಾಬಲವನ್ನು ಪ್ರದರ್ಶಿಸ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. ಆದರೆ ಅವರು ರಾಜ್ಯಸಭೆಯನ್ನು ಕೂಡ ಒಪ್ಕೊಳ್ತಾ ಇಲ್ಲ. ರಾಜ್ಯಸಭೆಯನ್ನು ಒಪ್ಪಿಕೊಳ್ಳದೇ ಇದ್ದಾಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ಪೇಚು ನಿಶ್ಚಿತವಾಗಿ ಟೆನ್ಷನ್ ಆಗುತ್ತೆ. ಆಗ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ಮುಂದೆ ಡಿಸೈಡ್ ಆಗುತ್ತೆ. ಬಟ್ 28ಕ್ಕೆ ಬೆಳಿಗ್ಗೆ ಸಿದ್ದರಾಮಯ್ಯನವರು ತಮ್ಮ ನಿರ್ಧಾರವನ್ನು ಪ್ರಕಟಿಸ್ತಾರೆ ಅನ್ನೋದು ಸಿದ್ದರಾಮಯ್ಯನವರ ಆಪ್ತ ವಲಯ ಕೂಡ ಖಚಿತಪಡಿಸ್ತಾ ಇದೆ. ವಿಚ್ ಇಸ್ ಇನ್ ಆಲ್ ಪ್ರೊಬಬಿಲಿಟಿ ರೆಸಿಗ್ನೇಷನ್. ಬೇರೆ ದಾರಿನೇ ಉಳಿಯಲ್ಲ. ಓಕೆ, ಅಂದರೆ ಈಗ ಸಿದ್ದರಾಮಯ್ಯನವರು ನಿತೀಶ್ ಕುಮಾರ್ ಥರ ಇಲ್ಲ ನಾನು ರಾಜ್ಯಸಭೆಗೆ ಹೋಗ್ತೀನಿ ಅದಾದ್ಮೇಲೆ ರಾಜೀನಾಮೆ ಕೊಡ್ತೀನಿ ಆ ಹಂತಕ್ಕೆ ಹೋಗಲ್ಲ ಅನ್ಸುತ್ತೆ. ಯಾವಾಗಲೂ ಮಾಸ್ ಲೀಡರ್ಸ್ ಆ ರೀತಿ ಆ ದಾರಿಯನ್ನು ಹಿಡಿಯಲ್ಲ. ಹೈಕಮಾಂಡ್ ಹೇಳಿದೆ ನಾನು 28ಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ತೀನಿ. ತೀರ್ಮಾನ ತೆಗೆದುಕೊಂಡ ಮೇಲೆ ನನಗನ್ಸುತ್ತೆ ಅಜಿತ್, ಯಾವಾಗಲೂ ಪಾಲಿಟಿಕ್ಸ್ನಲ್ಲಿ ಹೆಂಗಾಗತ್ತೆ, ತೀರ್ಮಾನ ತೆಗೆದುಕೊಂಡ ಮೇಲೆ ಒಂದು ಸಿದ್ದರಾಮಯ್ಯನವರು ಜಾಸ್ತಿ 28 ನಾಡಿದ್ದು ರಾಜ್ಯ ರಾಜಕಾರಣದ ದೃಷ್ಟಿಯಿಂದ ಮಹತ್ವದ ದಿನ. ಎಂಟೂವರೆಗೆ ವಿಮಾನ ಹತ್ತಿದ್ದಾರೆ ಮುಖ್ಯಮಂತ್ರಿಗಳು. 11 ಗಂಟೆಗೆ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗ್ತಾರೆ. ಆ ನಂತರ ಯಾರ್ಯಾರ ಜೊತೆಗೆ ಸಭೆಗಳಾಗ್ತವೆ, ಆ ಸಭೆಗಳಲ್ಲಿ ಏನೇನು ಚರ್ಚೆಯಾಗತ್ತೆ, ನಾಡಿದ್ದು ಬೆಳಗ್ಗೆ ಮುಖ್ಯಮಂತ್ರಿಗಳು ತಮ್ಮ ನಿರ್ಧಾರವನ್ನು ಹೈಕಮಾಂಡ್ಗೆ ಕನ್ವೆ ಮಾಡ್ತಾರಂತೆ. ನಾಡಿದ್ದು 28 ಬೆಳಗ್ಗೆ. ಎಸ್ ಪ್ರಶಾಂತ್, ಏನ್ ನಿರೀಕ್ಷೆ ಮಾಡ್ತಾ ಇದ್ದೀರಿ 28? ಅಜಿತ್, ನನಗನ್ಸುತ್ತೆ ಇನ್ ಆಲ್ ಪ್ರೊಬಾಬಿಲಿಟಿ ಸಿದ್ದರಾಮಯ್ಯನವರು ರಾಜ್ಯಸಭೆಯ ವಿಷಯವನ್ನು ಅವರು ತಕ್ಷಣಕ್ಕೆ ಒಪ್ಕೊಳ್ಳುವ ಸಾಧ್ಯತೆಗಳು ಕಡಿಮೆ. ಬಟ್ ಹೈಕಮಾಂಡ್ ಏನು ಮೆಸೇಜನ್ನು ಕೊಟ್ಟಿದೆ, ಓಕೆ, ಆ ಮೆಸೇಜನ್ನು ಅವರು ಒಪ್ಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಅಂತ ನನಗನ್ಸುತ್ತೆ. ರಾಜ್ಯಸಭೆದು ಹೇಳ್ತಾ ಇಲ್ಲ ನಾನು, ರಾಜ್ಯಸಭೆ ಸೆಕೆಂಡ್ರಿ. ಇದರಲ್ಲಿ ನೇರವಾಗಿ ಹೈಕಮಾಂಡ್ ಹೇಳ್ತಿರೋದೇನು, ಯು ಶುಡ್ ಸ್ಟೆಪ್ ಡೌನ್. ಆ ಸ್ಟೆಪ್ ಡೌನ್ ಮೆಸೇಜನ್ನು ಅವ್ರು 28ಕ್ಕೆ ಫುಲ್ಫಿಲ್ ಮಾಡಬಹುದು ಅಂತಕ್ಕಂಥದ್ದು ನನ್ನ ಗಟ್ ಫೀಲಿಂಗ್ ಹೇಳ್ತೀನಿ. ಓಕೆ, ಯಾಕಂದ್ರೆ 28 ವಿಲ್ ಬಿ ಕ್ರೂಷಿಯಲ್ ಡೇ. 28ಕ್ಕೆ ನಾನು ತೀರ್ಮಾನ ಪ್ರಕಟಿಸ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಮತ್ತು ಮಾಸ್ ಲೀಡರ್ಗಳು ನಡೆದುಕೊಳ್ಳುವ ರೀತಿಯನ್ನು ಗಮನಿಸಿದಾಗ ಅಜಿತ್, ನಾನು ಅದಕ್ಕೆ ಹೇಳಿದೆ 11ರ ಯಡಿಯೂರಪ್ಪನವರು 21ರ ಯಡಿಯೂರಪ್ಪನವರಲ್ಲಿ ಅಂತರ ಇದೆ. ಅದೇ ರೀತಿ ಸಿದ್ದರಾಮಯ್ಯನವರು 8 ವರ್ಷಗಳ ಕಾಲ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿಯಾಗಿ ಒಂದು ಪಾಪ್ಯುಲಾರಿಟಿ ಮತ್ತು ಅಡ್ಮಿನಿಸ್ಟ್ರೇಷನ್ನ ಒಂದು ಪೀಕನ್ನು ತಲುಪಿ 17 ಬಜೆಟ್ ಮಂಡಿಸಿ ಈ ಸಂದರ್ಭದಲ್ಲಿ ಇಲ್ಲ ನಾನು ಹೈಕಮಾಂಡ್ ಮಾತನ್ನು ಕೇಳಲ್ಲ ಅಂತಕ್ಕಂಥದ್ದನ್ನು
ಹೇಳುವ ಸ್ಥಿತಿಯಲ್ಲಿ ಅಥವಾ ಹೇಳುವ ಮನಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಅಂತ ನನಗನ್ಸಲ್ಲ. ಅವರು ಹಿ ಮಸ್ಟ್ ಹ್ಯಾವ್ ಮೇಡ್ ಅಪ್ ಹಿಸ್ ಮೈಂಡ್. ಅವ್ರಿಗೂ ಗೊತ್ತಿತ್ತು ಇದು ಏನೋ ಇದ್ರೂ ಕೂಡ ಇದು ಬೋನಸ್ ಪೀರಿಯಡ್ ಅಂತಕ್ಕಂಥದ್ದು. ಯಾಕಂದ್ರೆ ನವೆಂಬರ್ 21ರವರೆಗೆ 2.5 ವರ್ಷ ಅನ್ನೋದು ಹೈಕಮಾಂಡ್ನಲ್ಲಿ ತೀರ್ಮಾನ ಆಗಿತ್ತು. ಈಗ ಸ್ವತಃ ರಾಹುಲ್ ಗಾಂಧಿ ಕರೆದು ಹೇಳಿದ್ದಾರೆ ನೀವು ರಾಜ್ಯಸಭೆಗೆ ಬನ್ನಿ ಅಂದರೆ ಯು ಶುಡ್ ಸ್ಟೆಪ್ ಡೌನ್. ನನಗನ್ಸುತ್ತೆ 28ಕ್ಕೆ ಇನ್ ಆಲ್ ಲೈಕ್ಲಿಹುಡ್ ಅವರು ರಾಜಭವನಕ್ಕೆ ಹೋಗುವ ಸಾಧ್ಯತೆಗಳು ಜಾಸ್ತಿ ಅನ್ನೋದು ಅವರ ಆಪ್ತ ವಲಯವೇ ಖಚಿತಪಡಿಸ್ತಾ ಇದೆ. ಈಗ ಅವರು ಬಂದು ಅಕಸ್ಮಾತ್ ಅಸಮಾಧಾನ ಇದ್ರು ಸೋನಿಯಾ ಗಾಂಧಿ ಅವರು ಒಂದ್ಸಲ ಮಾತಾಡ್ಬಿಟ್ರೆ ಸಿದ್ದರಾಮಯ್ಯನವರು ಒಬ್ಲೈಜ್ ಮಾಡ್ತಾರೆ ಅಂತ ಚರ್ಚೆ ಮಾಡಿದ್ವಿ ನಾವು. He has that gratitude. ಅದೇ ಗೊತ್ತಿಲ್ಲ, ಇವತ್ತಿನ ಚರ್ಚೆಯ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಕೂಡ ಮಾತನಾಡಿರಬಹುದು. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ನಿವಾಸಕ್ಕೆ ಹೋಗಿ ವಾಪಸ್ ಬಂದರು. ಹೌದು, ಆಗೆಲ್ಲ ಏನೆಲ್ಲ ನಡೆದಿದೆ ಅಂತಕ್ಕಂಥದ್ದು ಪ್ರಾಯಶಃ ಹಂತವಾಗಿ ಹೊರಗಡೆ ಬರ್ತಾ ಹೋಗುತ್ತೆ. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇಷ್ಟು ಮಾತ್ರ ಸ್ಪಷ್ಟವಾಗಿ ಹೇಳ್ಬೋದು, ಕಳೆದ 6 ತಿಂಗಳಿನಿಂದ ಊಹಾಪೋಹಗಳ ರೂಪದಲ್ಲಿ ಚರ್ಚೆಗಳ ರೂಪದಲ್ಲಿ ಕರ್ನಾಟಕದಲ್ಲಿ ಏನು ಪೊಲಿಟಿಕಲ್ ಡಿಸ್ಕಷನ್ ನಡೆದಿತ್ತು ಅದು ಒಂದು ಲಾಜಿಕಲ್ ಎಂಡ್ಗೆ 28ರ ಬೆಳಗ್ಗೆ ಅಥವಾ ಮಧ್ಯಾಹ್ನ ತಲುಪುತ್ತೆ ಅನ್ನೋದು ಮುಖ್ಯಮಂತ್ರಿಗಳ ಆಪ್ತ ವಲಯದಿಂದ ಬರ್ತಾ ಇರತಕ್ಕಂಥ ಒಂದು ಖಚಿತ ಮಾಹಿತಿ. ನೀವು ಏನೇ ನಿರ್ಣಯ ತೆಗೆದುಕೊಂಡ್ರೂ ಕೂಡ ಈಗ ರಾಜ್ಯಸಭೆಗೆ ಹೋಗ್ತೀನಿ ಅನ್ನುವ ನಿರ್ಣಯವನ್ನು 28ಕ್ಕೆ ಪ್ರಕಟಿಸಿದ್ರೆ ಅಥವಾ 28ಕ್ಕೆ ಅದನ್ನು ಹೈಕಮಾಂಡ್ಗೆ ಕನ್ವೆ ಮಾಡಿದರೆ ಅದು ಕೂಡ ಒಂದು ಅರ್ಥದಲ್ಲಿ ನಾನು ದಿಲ್ಲಿಗೆ ಬರ್ತೀನಿ ಅನ್ನೋದನ್ನು ಒಪ್ಕೊಳ್ತಾರೆ. ಬಟ್ ಸಿದ್ದರಾಮಯ್ಯನವರ ಆಪ್ತ ವಲಯ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಕೂಡ ಹೇಳ್ತಾ ಇದೆ ಅವ್ರಿಗೆ ರಾಜ್ಯಸಭೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂತ. ರಾಜ್ಯಸಭೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲದೆ ಇರುವ ಸಂದರ್ಭದಲ್ಲಿ ಹೈಕಮಾಂಡ್ ಏನು ಹೇಳಿದೆ ಅದನ್ನು ನಾನು ಫಾಲೋ ಮಾಡ್ತೀನಿ ಅಂತ ಹೊರಟ್ರೆ ಮುಂದೇನಾಗತ್ತೆ ಅನ್ನೋದು ಪ್ರಾಯಶಃ ಅತ್ಯಂತ ಕುತೂಹಲದ ಪ್ರಶ್ನೆ. ಆದರೆ ಹೈಕಮಾಂಡ್ ಕೆಲವರು ಹೇಳ್ತಿರ್ತಕ್ಕಂಥದ್ದು, ಹೈಕಮಾಂಡ್ ಹೇಳಿದೆ ದಲಿತ ಮುಖ್ಯಮಂತ್ರಿ ಅಂತ ಯಾವುದೇ ಪ್ರಿಪೋಸಿಷನ್ ಇಲ್ಲ, ಡಿ ಕೆ ಶಿವಕುಮಾರ್ಗೆ ನಾವು ಮಾತು ಕೊಟ್ಟಿದ್ವಿ ಅದನ್ನು ಈಡೇರಿಸಬೇಕಾಗತ್ತೆ ಅನ್ನೋದು ಹೈಕಮಾಂಡ್ ಎಕ್ಸ್ಪ್ಲಿಸಿಟ್ಲಿ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ ಅನ್ನೋದು ಕೂಡ ಹೈಕಮಾಂಡ್ ಮೂಲಗಳಿಂದ ಬರ್ತಾ ಇರತಕ್ಕಂಥ ಒಂದು ಮಾಹಿತಿ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಹಾದಿ ಸುಗಮ ಬಹುತೇಕ ಅನ್ಸುತ್ತೆ. ಪಾಲಿಟಿಕ್ಸ್ನಲ್ಲಿ ಹಾದಿ ಸುಗಮ ಹಿಂಗೆ ಆಗತ್ತೆ ಅಂತಕ್ಕಂಥದ್ದನ್ನು ನಾವು ಅಂತಿಮ ಕ್ಷಣದವರೆಗೂ ಹೇಳೋಕ್ಕಾಗಲ್ಲ. 28ಕ್ಕೆ ಏನಾದರೂ ನಡೆದ್ರೆ 29ಕ್ಕೆ ಏನಾಗ್ಬೋದು, ಶಾಸಕಾಂಗ ಪಕ್ಷದ ಸಭೆ ನಡಿಬೋದಾ, ಇವೆಲ್ಲ ಚರ್ಚೆಗಳು ಈಗ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇವೆ. ಕಾಂಗ್ರೆಸ್ ವಲಯದಲ್ಲಂತೂ ಇದೇ ಚರ್ಚೆ ನಡೀತಾ ಇದೆ. ಬಟ್ ರಾಜೀನಾಮೆ ಒಂದು ವೇಳೆ 28ಕ್ಕೆ ಅವ್ರ ತೀರ್ಮಾನವನ್ನು ತೆಗೆದುಕೊಂಡ ನಂತರ ವಾಟ್ ಆರ್ ದ ಮೊಡಾಲಿಟೀಸ್. ಬಟ್ ಒಂದು ನನಗನ್ಸುತ್ತೆ ವಾಟ್ ಈಸ್ ದ ಟೇಕ್ ಅವೇ ಆಫ್ ಫುಲ್ ಡೇ ಡಿಸ್ಕಷನ್ ನಮ್ಮ ಮಧ್ಯೆ ಕೂಡ ಸಿದ್ದರಾಮಯ್ಯನವರು ಹಠ ಹಿಡಿಯುವ ಸಾಧ್ಯತೆಗಳು ಕಡಿಮೆ. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳುವ ಮನಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇದ್ದಂತಿದೆ. ಆಪ್ತರ ಹಿತರಕ್ಷಣೆಯ ದೃಷ್ಟಿಯಿಂದ ಕೆಲವು ಕಂಡೀಷನ್ಸು ಹಾಕ್ಲಿಕ್ಕಿಲ್ಲ ಅಂತೀರಾ ನೀವು? ಅಜಿತ್, ಆಪ್ತರ ಹಿತರಕ್ಷಣೆ ನೋಡಿ, ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ್ದನ್ನು ಕೇಳಿದಾಗ ಆಪ್ತರ ಹಿತರಕ್ಷಣೆ ಆಗೇ ಆಗತ್ತೆ. ಹಿ ವಿಲ್ ಹ್ಯಾವ್ ಎ ವಿಟೋ ಪವರ್, ನೋ ಡೌಟ್ ಅಬೌಟ್ ಇಟ್. ಈಗ ಅವ್ರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಿದ್ದಾರೆ ಅಂತಂದ್ರೆ ಅವ್ರು ಎಲ್ಲ ಸೂತ್ರಗಳನ್ನು ಬಿಟ್ಕೊಟ್ಬಿಟ್ರು ಅಂತ ಆಗಲ್ಲ. ಅಟ್ಲೀಸ್ಟ್ ಚೇಂಜ್ ಓವರ್ ಟ್ರಾನ್ಸಿಷನ್ನಲ್ಲಿ ಸಿದ್ದರಾಮಯ್ಯನವ್ರಿಗೊಂದು ವಿಟೋ ಪವರ್ ನಿಶ್ಚಿತವಾಗಿ ದೊರೆಯುತ್ತೆ. ಹೈಕಮಾಂಡ್ ಮಾತನ್ನ ಕೇಳಿದಾಗ ಆ ವಿಟೋ ಪವರ್ ಇನ್ನೂ ಜಾಸ್ತಿ ದೊರೆಯುತ್ತೆ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಹಿತಾಸಕ್ತಿಗೆ ವಿರುದ್ಧದ ನಿರ್ಣಯಗಳನ್ನು ತೆಗೆದುಕೊಳ್ತಾ ಹೋಗೋದಿಲ್ಲ. 2028ರಲ್ಲಿ ಎಲೆಕ್ಷನ್ ಮಾಡೋಕ್ಕಿದೆ ಅಲ್ಲ, ಒಂದು ಎಲೆಕ್ಷನ್ ಮಾಡಬೇಕು. ಮತ್ತು ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯನವರನ್ನ ನೋಯಿಸಿ ನಿರ್ಣಯವನ್ನು ತೆಗೆದುಕೊಳ್ಬೇಕಿದ್ರೆ ಅವರು ನವೆಂಬರ್ನಿಂದಲೇ ಬಂಡಾಯ ಹೇಳ್ತಾ ಇದ್ದಾರೆ. ಹೌದು. ಡಿ ಕೆ ಶಿವಕುಮಾರ್ಗೂ ಚೆನ್ನಾಗಿ ಗೊತ್ತಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವ್ರನ್ನ, ಖರ್ಗೆ ಅವರನ್ನ ದೂರ ಮಾಡಿ ನಾನೇನೋ ನಿರ್ಣಯವನ್ನು ತೆಗೆದುಕೊಂಡ್ರೆ ಎಲ್ಲ ಜಾತಿಯ ಸಮೀಕರಣಗಳು ಬಿಗಡಾಯಿಸ್ತವೆ ಅನ್ನೋದು ಡಿ ಕೆ ಶಿವಕುಮಾರ್ಗೂ ಗೊತ್ತಿದೆ. ನಾನು ಅದಕ್ಕೆ ಹೇಳಿದೆ, ಇವತ್ತಿನ ಸಿಟ್ಟು, ಅವ್ರು ಇವತ್ತಿನ ಬಾಡಿ ಲ್ಯಾಂಗ್ವೇಜು, ನಾವು ಕನ್ವೆನ್ಷನಲಿ ವಿಚಾರ ಮಾಡ್ತಿದ್ದೀವಿ, ಅವರು ಅನ್ಕನ್ವೆನ್ಷನಲ್ ವಿಚಾರ ಮಾಡ್ತಿರ್ಬೋದು. ಆದರೆ ನನ್ನ ನಂತರ ಯಾರು ಅನ್ನುವ ಪ್ರಶ್ನೆಯನ್ನು ನನ್ನ ಮೂಲಗಳಿಂದ ನನಗೆ ಬಂದ ಮಾಹಿತಿ, ಆ ಪ್ರಶ್ನೆಯನ್ನು ಕೇಳಿದಾಗ ಅದರ ಬಗ್ಗೆ ಆ ನಂತರ ನಾವು ತೀರ್ಮಾನ ತಗೊಳ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ. ಹಿ ವಾಸ್ ವಿಸಿಬಲಿ ಲಿಟಲ್ ಅಪ್ಸೆಟ್ ಅಂತ ಅಂದ್ರಪ್ಪ ಸಿದ್ದರಾಮಯ್ಯನವರು. ಅದಿತ್ತು ನನಗನ್ಸುತ್ತೆ ನಾವು 2011ರ ಪರಿಸ್ಥಿತಿಯನ್ನು 2026ರ ಜೊತೆ ಪ್ರತಿ ಬಾರಿ ಹೋಲಿಸೋದು ಮೇ ಬಿ ಟು ಅರ್ಲಿ ಟು ಕಾಲ್. ಯಾಕಂದರೆ ಸಿದ್ದರಾಮಯ್ಯನವರ ಜಾಯಮಾನವನ್ನು ಗಮನಿಸಿದಾಗ ಅವ್ರಿಗೂ ಗೊತ್ತಿದೆ 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆದಮೇಲೆ ನಾನು ತುಂಬ ಹಠ ಹಿಡಿದು ಏನು ಮಾಡಬೇಕು ಅಂತಕ್ಕಂಥದ್ದೇನು ಅವ್ರ ಮನಸ್ಸಿನಲ್ಲಿ ಇರಲಿಕ್ಕಿಲ್ಲ. ಡಾಕ್ಟರ್ ಯತೀಂದ್ರರ ಪೊಲಿಟಿಕಲ್ ಫ್ಯೂಚರ್ ನಿಶ್ಚಿತವಾಗಿರುತ್ತೆ.
ಮೈಸೂರು, ಚಾಮರಾಜನಗರ, ಬೇರೆ ಬೇರೆ ಭಾಗಗಳಲ್ಲಿರ್ತಕ್ಕಂಥ ತಮ್ಮ ಬೆಂಬಲಿಗರ ಹಿತರಕ್ಷಣೆ ನಿಶ್ಚಿತವಾಗಿ ಮುಖ್ಯ ಆಗಿರುತ್ತೆ. ರೈಟ್. ಬಟ್ ಇಟ್ ವಿಲ್ ಬಿ ಟೇಕನ್ ಕೇರ್ ಆಫ್ ಅಂತ ನನಗನ್ಸುತ್ತೆ. ಅದೇನು ಭಾಳ ದೊಡ್ಡ ಕ್ರೂಷಿಯಲ್ ಸಂಗತಿಯಾಗಿ ಉಳಿಲಿಕ್ಕಿಲ್ಲ. ಏನಾಗುತ್ತೆ ಜಾತಿ ರಾಜಕಾರಣದ ದೃಷ್ಟಿಯಿಂದ ಕಾಂಬಿನೇಷನ್ಗಳು ಚೇಂಜ್ ಆಗ್ತವ ನೀವು ಹೇಳಿದ ಬೆಳವಣಿಗೆಗಳಾದರೆ? ಅದೇ ಡೆಫಿನೆಟ್ಲಿ ರಾಜಕೀಯದಲ್ಲಿ ಒಂದು ಜಾತೀಯ ಸಮೀಕರಣಗಳು ಒಂದು ಪ್ಯಾರಾಡೈಮ್ ಶಿಫ್ಟ್ ಅನ್ನು ತೆಗೆದುಕೊಳ್ತಾವೆ ಅನ್ಸುತ್ತೆ ನನಗೆ. 20 ವರ್ಷಗಳಿಂದ ಜಾತೀಯ ಸಮೀಕರಣಗಳು ಏನು ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ವು, ಅವು ಸಿದ್ದರಾಮಯ್ಯನವರು 28ಕ್ಕೆ ಏನಾದರೂ ಕ್ರೂಷಿಯಲ್ ನಿರ್ಣಯ ತೆಗೆದುಕೊಂಡ್ರೆ ಆ ಸಮೀಕರಣಗಳು ನಿಶ್ಚಿತವಾಗಿ ಬದಲಾಗ್ತವೆ. ಹೆಂಗೆ ಬದಲಾಗ್ತವೆ, ಹೇಗೆ ಬದಲಾಗ್ತವೆ ಅಂತಕ್ಕಂಥದ್ದು ಪ್ರಾಯಶಃ ನಾವು ಹೊಸ ಯಾರು ಆ ಜಾಗಕ್ಕೆ ಬರ್ತಾರೆ, ಅವ್ರು ಹೆಂಗೆ ನಡ್ಕೊಳ್ತಾರೆ, ಅವರ ಒಟ್ಟಾರೆ ಪಾಲಿಟಿಕ್ಸ್ ಹೆಂಗೆ ಅನ್ನೋದ್ರ ಮೇಲೆ ಸ್ಪಷ್ಟವಾಗಿ ಹೇಳ್ಬೋದು. ಬಟ್ ಯು ಇಮ್ಯಾಜಿನ್ ಯಡಿಯೂರಪ್ಪನವ್ರು ಇಳಿಯುವಾಗ BJP ಹೈಕಮಾಂಡ್ ಫೋರ್ಸಿಬಲಿ ಬೊಮ್ಮಾಯಿ ಅವರನ್ನು ತಂದು ಕೂರಿಸ್ತು. ಹೌದು. ಯಾಕಂದರೆ ಲಿಂಗಾಯತ ವೋಟ್ ಬ್ಯಾಂಕ್ ಅಪ್ಸೆಟ್ ಆಗಬಾರ್ದು ಅಂತ. ಇಲ್ಲಿ ಕಾಂಟ್ರಾಸ್ಟ್ ಲೀಡರ್ಶಿಪ್ ಬಂದು ಕುರಿತುಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಇದೆ. ಬಟ್ ಅದರ ಅರ್ಥ ಅವ್ರಿಗೇನು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಮೇಲೆ ಹಿಡಿತಾ ಇಲ್ವಾ? ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳಾಗ್ತಾವ, ದೊಡ್ಡ ಮಟ್ಟಿಗೆ ಬದಲಾವಣೆಗಳಾಗ್ತಾವ. ಇವು ಪ್ರಾಯಶಃ ಪಾಲಿಟಿಕ್ಸ್ನಲ್ಲಿ ಇವತ್ತೇ ಎಲ್ಲವನ್ನ ಹೇಳೋಕ್ಕಾಗಲ್ಲ ಅಜಿತ್. ಐ ಥಿಂಕ್ ಒಂದು 2-3 ತಿಂಗಳ ಆಡಳಿತ, 4 ತಿಂಗಳ ಆಡಳಿತ ನೋಡಿಕೊಂಡು ಒಂದು ಸ್ಪಷ್ಟತೆ ಬರಬಹುದು. ಬಟ್ 23ರಿಂದ DK ಶಿವಕುಮಾರ್ ಏನು ಅಂದ್ಕೊಂಡಿದ್ರು ಆ ಮೂಮೆಂಟ್ ಇವತ್ತು ಬಂದಿದೆ. ಮೇ ಬಿ 28ಕ್ಕೆ ಅವ್ರಿಗಿನ್ನೂ ಅಧಿಕಾರ ಹತ್ತಿರ ಬರುತ್ತೆ ಅನ್ನುವ ಸೂಚನೆಗಳು ಸಿಗ್ಬೋದು ಅಂತ ಅನ್ಸುತ್ತೆ. ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವುದು 4 ರಾಜ್ಯ, ಕರ್ನಾಟಕದಲ್ಲಿ ಮಾತ್ರ OBC ಮುಖ್ಯಮಂತ್ರಿ. ಅನೇಕ ಸಲ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ಗೆ ಅದೊಂದು ಪೇಚು ಅವ್ರನ್ನ ಕೆಳಗಿಳಿಸೋದು ಅಂತ. ಹೆಂಗೆ ಕನ್ವಿನ್ಸ್ ಮಾಡಿದ್ದಾರೆ DK ಶಿವಕುಮಾರ್? ಇರುವ ಒಬ್ಬ OBC ಮುಖ್ಯಮಂತ್ರಿಯನ್ನು ಕೆಳಗಿಳಿಸಿ ಮೇಲ್ವರ್ಗದ ನನ್ನನ್ನು ಮುಖ್ಯಮಂತ್ರಿ ಮಾಡಿ, ಆದರೂ ನಾನು 2028ಕ್ಕೆ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ. ಅಲ್ಲ ಅಜಿತ್, ಇದು ಈ ಪೇಚು ಎರಡಲಗಿನ ಕತ್ತಿ ಇದ್ದಂಗಿದೆ. ಯಾಕಂದರೆ ಇದು ಸಿದ್ದರಾಮಯ್ಯನವರು 28ರವರೆಗೆ ಮುಂದುವರಿಸೋದು ಅಂತಂದರೆ, ಸಿದ್ದರಾಮಯ್ಯನವರು 80 ವರ್ಷದ ಸಿದ್ದರಾಮಯ್ಯನವರು 28ಕ್ಕೆ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸ್ಕೊಳ್ಬೇಕು. ಜೊತೆಗೆ DK ಶಿವಕುಮಾರ್ ಮುನಿಸ್ಕೊಂಡು ಜ್ಯೋತಿರಾದಿತ್ಯ ಸಿಂಧಿಯಾ ರೀತಿ ಮಾಡಿದರೆ ಅನ್ನುವ ಆತಂಕ ಕೂಡ ಹೈಕಮಾಂಡ್ಗಿತ್ತು. ಹೈಕಮಾಂಡ್ ಇಲ್ಲಿಯವರೆಗೆ ಏನು ಪ್ರಯತ್ನ ಮಾಡ್ತಿದೆ ನನಗನ್ಸೋದು ಅಜಿತ್, ಅಹಿಂದ ವೋಟ್ ಬ್ಯಾಂಕನ್ನು ಇಂಟ್ಯಾಕ್ಟ್ ಆಗಿ ಇಟ್ಕೊಂಡು DK ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಿ ನಾವು 28ರಲ್ಲಿ BJPಯನ್ನು ಮತ್ತೊಮ್ಮೆ ಮಣಿಸ್ಲಿಕ್ಕೆ. ಯಾಕಂದರೆ ಯಾವುದೇ ರಾಜ್ಯದಲ್ಲಿ ಕಳೆದ 12 ವರ್ಷಗಳಲ್ಲಿ ಇದು ಸಾಧ್ಯ ಆಗ್ತಾ ಇಲ್ಲ. ಕಾಂಗ್ರೆಸ್ ರಿಪೀಟ್ ಮಾಡ್ತಾ ಇಲ್ಲ. ಹೌದು. ಜಾರ್ಖಂಡಲ್ಲಿ ಹೇಮಂತ್ ಸೊರೇನ್ ರಿಪೀಟ್ ಮಾಡಿದ್ಬಿಟ್ರೆ ಯಾವ ರಾಜ್ಯದಲ್ಲೂ ರಿಪೀಟ್ ಆಗ್ತಾ ಇಲ್ಲ. ಹಾಗಿರುವಾಗ ನಾವು 28ರಲ್ಲಿ ರಿಪೀಟ್ ಆದರೆ ಅಂತಕ್ಕಂಥ ಒಂದು ಪ್ರಯತ್ನವನ್ನು ಹೈಕಮಾಂಡ್ ಮಾಡ್ತಾ ಇದೆ. ಬಟ್ ಆಲ್ ಡಿಪೆಂಡ್ಸ್ ಆನ್ ಸಿದ್ದರಾಮಯ್ಯನವ್ರ ನಂತರ ಬರೋರು ಪಾಲಿಟಿಕ್ಸ್ ಏನಿರ್ಬೋದು, ಹೇಗಿರ್ಬೋದು, ಅವ್ರು ಹೆಂಗೆ ಅಹಿಂದ ವರ್ಗಗಳನ್ನು ಜೊತೆಗಿಟ್ಕೊಂಡು ಹೋಗ್ಲಿಕ್ಕೆ ತಯಾರಾಗ್ತಾರಾ, ಅಥವಾ ಹೊಸ ಎಕ್ಸ್ಪ್ಲೋರ್ ಏನು ಮಾಡ್ತಿದ್ರು. ನಾನು ನೋಡ್ತಾ ಇದ್ದೀವಿ, ಲಿಂಗಾಯತರು ಒಕ್ಕಲಿಗರ ಒಂದು ಹೊಸ ಎಕ್ಸ್ಪ್ಲೋರನ್ನು DK ಶಿವಕುಮಾರ್ ಮಾಡ್ತಾ ಇದ್ರು. ಸಿದ್ದರಾಮಯ್ಯನವರು 28ಕ್ಕೊಂದು ನಿರ್ಣಯವನ್ನು ತೆಗೆದುಕೊಂಡ ನಂತರ ಎಷ್ಟು ಮುಂದಕ್ಕೆ ಹೋಗ್ತಾರೆ, ಅಥವಾ ಬೇಡಪ್ಪ ನನಗೆ ಅಲೂಫಾಗಿರ್ತೀನಿ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರ. ಎಲ್ಲವೂ ಕೂಡ ಡಿಪೆಂಡ್ ಆಗೋದು ಫ್ಯೂಚರ್ ಪಾಲಿಟಿಕ್ಸ್ ಮೇಲೆ. ಬಟ್ ನನಗನ್ಸುತ್ತೆ ಹಂತ ಹಂತವಾಗಿ ರಾಜಕಾರಣವನ್ನು ನೋಡಬೇಕಾಗತ್ತೆ. 28ಕ್ಕೆ ಏನಾಗುತ್ತೆ ಅನ್ನುವ ಕುತೂಹಲದ ಮುಂದಿನ 48 ಗಂಟೆಗಳ ಕಾಲ ಇರುತ್ತೆ ಅಂತ ಅನ್ಸುತ್ತೆ. KPCC ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಫಿಕ್ಸ್ ಅನ್ಸುತ್ತಾ? ಅದೇ ಡೆಫಿನೆಟ್ಲಿ ಪರ್ಮುಟೇಷನ್ ಕಾಂಬಿನೇಷನ್ಸ್ ಕರೆಕ್ಟಾಗಿ ಕೂತ್ಕೋತಾವಲ್ಲ. ಅದೇ ಡೆಫಿನೆಟ್ಲಿ ಒಂದು ಕಾಂಟ್ರಾಸ್ಟ್ ಲೀಡರ್ಶಿಪ್ ಬರುತ್ತೆ. ಒಂದು ವೇಳೆ ಇದೆಲ್ಲವೂ ನಡೆದ್ರೆ DK ಶಿವಕುಮಾರ್ ಮಾತು ಕೇಳೋರು ಯಾರನ್ನು ಒಕ್ಕಲಿಗ ಸಮುದಾಯದವ್ರನ್ನೇ ತಂದು ಕೂರಿಸುವ ಮಾಡಲ್ಲ, ಪ್ರಶ್ನೆ ಇರಲ್ಲ. ಆಗ ಒಂದು ಕಾಂಟ್ರಾಸ್ಟ್ ಲೀಡರ್ಶಿಪ್ ಬರುತ್ತೆ. ಒಂದು ಸಮೀಕರಣ. ಈಗ ನೋಡಿ, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅದೊಂದು ಸಮೀಕರಣ. ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ಇರ್ಬೋದು. ಕರೆಕ್ಟ್. ಸಿದ್ದರಾಮಯ್ಯನವರು ಪರಮೇಶ್ವರ್ ಅದೊಂದು ಸಮೀಕರಣ ಇತ್ತು. ಹೌದು. ಅದು ಕಾಂಗ್ರೆಸ್ಸಿಗೆ ಲಾಭವನ್ನು ತಂದಿತ್ತು. ಹೀಗಾಗಿ DK ಶಿವಕುಮಾರ್ ಕೂಡ ನಾನು ಐಕ್ಲಾ ಚಲೋ ರೀತಿ ನಾನು ಒಬ್ಬನೇ ಹೋಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ಹಿ ನೀಡ್ಸ್ ಎ ಟೀಮ್. ಎಸ್. ಆ ಟೀಮ್ ಕಾಂಟ್ರಾಸ್ಟ್ ವೋಟ್ ಬ್ಯಾಂಕಿಂದ ಬರಬೇಕಾಗತ್ತೆ ಯಾವಾಗಲೂ. ಆ ಪ್ರಯತ್ನವನ್ನು ಅವ್ರ ಮುಂದೆ ಹೆಂಗೆ ಮಾಡ್ತಾರೆ ಅದಕ್ಕೆ ನನಗನ್ಸುತ್ತೆ ಅನೇಕ ಬಾರಿ ಇವೆಲ್ಲ ಮುಂಗಾಲ್ಪುಟ್ಟಿಗೆ ಆಗ್ಬಿಡ್ತವೆ. ಲೆಟ್ಸ್ ವೇಟ್ ಅಪ್ ಫಾರ್ 28 ಸಿದ್ದರಾಮಯ್ಯನವರು ಏನು ನಿರ್ಣಯ ತಗೊಳ್ತಾರೆ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 28ನೇ ತಾರೀಕು ತಮ್ಮ ನಿರ್ಣಯವನ್ನು ಪ್ರಕಟಿಸ್ತಾರೆ, ನಾಡಿದ್ದು ನಿರ್ಣಯವನ್ನು ಪ್ರಕಟಿಸ್ತಾರೆ ಅನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ. ರಾಜ್ಯ ರಾಜಕಾರಣದ ದೃಷ್ಟಿಯಿಂದ ತುಂಬ ಪ್ರಮುಖವಾದ ಬೆಳವಣಿಗೆ. ನ್ಯೂಸ್ ಅವರ್ನ ಆರಂಭದಲ್ಲಿ ನಾನು ಹೇಳ್ತಾ ಇದ್ದೆ, ಈ ಸಭೆಯಲ್ಲಿದ್ದವರೇ 6 ಜನ.
ಉಳಿದವರು ಯಾರನ್ನು ಸಭೆ ನಡೆಯುವ ರೂಮ್ಗಲ್ಲ, ಸಭೆ ನಡೆಯುವ ಫ್ಲೋರ್ಗೆ ಬಿಟ್ಟಿರಲಿಲ್ಲ. ಇಂದಿರಾ ಭವನದ 5th ಫ್ಲೋರ್ನಲ್ಲಿ ಸಭೆ ನಡೀತಾ ಇದ್ದರೆ ಈ ಇಬ್ಬರು ನಾಯಕರುಗಳ ಜೊತೆಗೆ ಕರ್ನಾಟಕದಿಂದ ಹೋದವರೆಲ್ಲರನ್ನೂ ಇಂದಿರಾ ಭವನದ 3rd ಫ್ಲೋರ್ನಲ್ಲಿ ಕೂಡಿಸಲಾಗಿತ್ತು. ಅದಕ್ಕೆ ಈ ಮಾಹಿತಿಗಳು ಹೊರಗೆ ಬರೋದು ತಡ ಆಗಿದ್ದು. ಸಭೆ ಮುಗಿಸಿಕೊಂಡು ಇವರು ಬಂದು ತಮ್ಮ ತಮ್ಮ ಆಪ್ತರ ಹತ್ರ ಹಿಂಗಾಯಿತು ಅಂತ ಹೇಳಿ ಆಮೇಲೆ ಮಾಧ್ಯಮಗಳಿಗೆ ಸುದ್ದಿ ಬರೋದು. ಸುದ್ದಿ ಬಂದಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೀವು ರಾಜ್ಯಸಭೆಗೆ ಬಂದುಬಿಡಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಅದನ್ನು ಒಪ್ಪಿಲ್ಲ. ಬೆಂಗಳೂರಿಗೆ ಹೋಗಿ ಶಾಸಕರುಗಳ ಜೊತೆಗೆ ಚರ್ಚೆ ಮಾಡಿ ಹೇಳ್ತೀನಿ ಅಂದಿದ್ದಾರೆ. ನಾಡಿದ್ದು ತಮ್ಮ ನಿರ್ಧಾರವನ್ನು ಪ್ರಕಟಿಸ್ತಾರೆ. ಯಾವ ಬೆಳವಣಿಗೆಗಳ ಬಗ್ಗೆ ಹೆಚ್ಚು ಕಡಿಮೆ 1-1.5 ವರ್ಷದಿಂದ ಚರ್ಚೆ ಆಗ್ತಾ ಇತ್ತು. ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯನವರಿಗೆ ನೀವೇ 5 ವರ್ಷ ಮುಖ್ಯಮಂತ್ರಿನ 2.5 ವರ್ಷಕ್ಕೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳ್ತೀರಾ? ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಮಧ್ಯದಲ್ಲಿ 50-50 ಒಪ್ಪಂದ ಆಗಿದೆಯಂತೆ, ಹೌದಾ? ಪ್ರಶ್ನೆಗಳ ಬರ್ತಾ ಇದ್ವು. ಸಿದ್ದರಾಮಯ್ಯನವರು ಹೇಳ್ತಾನೆ ಬಂದರು, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ತಾನೆ ಬಂದರು. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮಧ್ಯದಲ್ಲಿ ಒಂದು ಒಪ್ಪಂದ ಆಗಿದೆ, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂತಂದರು. ಒಪ್ಪಂದ ಆಗುವ ಸಂದರ್ಭದಲ್ಲಿ ನಾನು, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಸುರೇಶ್ ಒಟ್ಟಿಗೆ ಇದ್ವಿ. ಅವರೆಲ್ಲರೂ ಸೇರಿ ಮುಂದಿನ ಚರ್ಚೆ ಆಗಬೇಕು ಅಂತಿದ್ರು. ಇವತ್ತು ಅವರೆಲ್ಲರೂ ಸೇರಿದ್ರು. ಡಿ ಕೆ ಸುರೇಶ್ ಅವರೊಬ್ಬರು ಮೀಟಿಂಗ್ ಹಾಲಿಗೆ ಇರಲಿಲ್ಲ. ಮೀಟಿಂಗ್ ಹಾಲ್ನಲ್ಲಿ ಡಿ ಕೆ ಸುರೇಶ್ ಅವರೊಬ್ಬರು ಇರಲಿಲ್ಲ. ನಿರ್ಧಾರ ಆದಂಗಿದೆ. ಸಿದ್ದರಾಮಯ್ಯನವರಿಗೆ ಅದನ್ನು ಕನ್ವೆ ಮಾಡಿದ್ದಾರೆ. ಇವತ್ತೂ ಕೂಡ KN ರಾಜಣ್ಣ ಅವರು ಡಾಕ್ಟರ್ ಪರಮೇಶ್ವರ್ CM ಆಗಲಿ, ಸಿದ್ದರಾಮಯ್ಯನವರು ಕೆಳಗೆ ಇಳಿಯೋದಾದರೆ ಅಂತಂದರು. ಕೇಳಿಸ್ಕೊಳ್ಳಿ ಒಮ್ಮೆ. ಏನಿದೆ ನೋಡೋಣ. ಈಗ ನಮಗೇನೋ ಇದಾಗಿತ್ತು, ಎಷ್ಟು 30 ತಿಂಗಳು ಅಂತ ಹೇಳ್ತಾ ಇದ್ದಿದ್ದನ್ನು ಕೇಳಿದ್ದೀನಿ ನಾನು. ಆ ರೀತಿ ಏನೂ ಆಗಿಲ್ಲ ಅಂತಕ್ಕಂಥದ್ದು ಕೇಳಿದ್ದೀನಿ. ಮತ್ತು ಪದೇ ಪದೇ ಮುಖ್ಯಮಂತ್ರಿಗಳು ಅದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೇನು ಆ ಥರ ಇಲ್ಲ. ಯಾವತ್ತು ರಾಹುಲ್ ಗಾಂಧಿಯವರು ನೀವು ಯಾವ ರೀತಿ ನಡ್ಕೋಬೇಕು ಅಂತ ಹೇಳ್ತಾರೋ ಹಾಗೆ ನಡ್ಕೊಳ್ತೀನಿ. ಅವ್ರು ರಿಸೈನ್ ಮಾಡಿದ್ರೆ ಒಂದೇ ಒಂದು ಕ್ಷಣನೂ ಕೂಡ ನಾನು ಕಾಲ ವ್ಯಯ ಮಾಡೋದಿಲ್ಲ, ರಾಜೀನಾಮೆ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ರಾಹುಲ್ ಗಾಂಧಿಯವರು ಹೇಳ್ತಾರೆ, ಹೈಕಮಾಂಡ್ನವರು ಹೇಳ್ತಾರೆ, ಅದನ್ನು ನಾನು ಪಾಲಿಸ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ್ಮೇಲೆ ಗೊಂದಲ ಏನಿಲ್ಲ. ನೌ ದ ಬಾಲ್ ಇಸ್ ಇನ್ ದಿ ಕೋರ್ಟ್ ಆಫ್ ದಿ ಹೈಕಮಾಂಡ್. ಸರ್, ಇನ್ನೊಂದು ಮಾತು ಹೇಳಿದ್ರಿ ನೀವು, ಅಧಿಕಾರ ಹಸ್ತಾಂತರ ಆದ್ರೆ ಮುಖ್ಯಮಂತ್ರಿ ನಂತರದಲ್ಲಿ ದಲಿತ CM ಕೊಡಬೇಕು, ಪರಮೇಶ್ವರಿಗೆ ಕೊಡಬೇಕು ಆ ಹೇಳಿಕೆ ಅದು ಇವತ್ತು ಬದ್ಧ ಇದ್ದೀನಿ. ನಾನು ಹೇಳ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಷ್ಟೇ. ಅಂತಿಮವಾದ ನಿರ್ಣಯ ಹೈಕಮಾಂಡ್ನವ್ರದ್ದೇ. ನಮ್ಮ ಅಭಿಪ್ರಾಯ ಹೇಳಲಿಕ್ಕೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶಗಳಿದ್ದಾವೆ, ಗೊತ್ತಾಯ್ತಾ? ಆ ಒಂದು ಇದರಲ್ಲಿ ನಾನು ಅಭಿಪ್ರಾಯ ಸೂಚನೆ ಮಾಡಿದ್ದೀನಿ. ಅಂತಿಮವಾಗಿ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೆ, ನಿರ್ಣಯಕ್ಕೆ ನಾವೆಲ್ಲ ಬದ್ಧತೆಯನ್ನು ಕೂಡ ತೋರಿಸ್ತೇವೆ. ಅಸೆಸ್ಮೆಂಟ್ ಇವತ್ತು ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಸ್ಥಾನಗಳ ಬಗ್ಗೆ ಒಂದು ಪೂರ್ವಭಾವಿ ಚರ್ಚೆ ಮುಖ್ಯಮಂತ್ರಿಗಳ ಜೊತೆ ನಡೆಯುತ್ತೆ ಅಂತಕ್ಕಂಥದ್ದು. ಮತ್ತು ನನ್ನ ಒಂದು ನಿರೀಕ್ಷೆ ಏನಂದರೆ ಮುಖ್ಯಮಂತ್ರಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರನ್ನು ಕೇಳ್ತಾರೆ, ರೀಶಫಲ್ ಪರ್ಮಿಷನ್ ಕೊಡಿ ಅಂತ. ಆಗ ಯಾವುದೆಲ್ಲ ಚರ್ಚೆಗಳಾಗ್ತವೆ, KPCC ಅಧ್ಯಕ್ಷರ ಬದಲಾವಣೆ ಮತ್ತು ರೀಶಫಲ್ಲು, ಪೋರ್ಟ್ಫೋಲಿಯೋಸ್ ಚೇಂಜ್ ಮಾಡುವಂಥದ್ದು. ಈ ಗೊಂದಲ ಒಂದು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದೊಂದು ಇತಿಷ್ಟಿಯನ್ನು ಆಡಬೇಕು ಅಂತಕ್ಕಂಥದ್ದನ್ನು ಬಹುಶಃ ಅದಕ್ಕೆ ಕಾಲ ಕೂಡ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಶೀಘ್ರದಲ್ಲೇ ಇದಕ್ಕೊಂದು ಇತಿಷ್ಟಿ ಆಗ್ತದೆ, ಹೈಕಮಾಂಡ್ ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥ ಆಶಾಭಾವನೆಯನ್ನು ನಾವೆಲ್ಲ ಇಟ್ಕೊಂಡಿದ್ದೀವಿ. ನಾನೊಬ್ಬ ಶಾಸಕನಾಗಿ ಹೇಳ್ತಾ ಇಲ್ಲ, ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ನಮಗೆ 28 ಚುನಾವಣೆ ಭಾಳ ಮುಖ್ಯ. 28 ಚುನಾವಣೆಯಲ್ಲಿ ನಾವು ಸುಲಲಿತವಾಗಿ ನಾವು ಜನಗಳ ಮುಂದೆ ಹೋಗಬೇಕು ಅಂತಂದರೆ ಇದೊಂದು ಇತಿಷ್ಟಿ ಆಡಲೇಬೇಕು, ಅದನ್ನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಕೆಲವು ವಿಚಾರಗಳನ್ನ ಇಬ್ಬರು ಮುಂದೆ ಕುಣಿಸ್ಕೊಂಡು ಆಮೇಲೆ ಫೈನಲ್ ಮಾಡ್ತಾರೆ. ಆದರೆ ಪರ್ಸ್ನಲ್ಲಾಗಿ ಕೆಲವು ವಿಚಾರಗಳನ್ನ ತೀರ್ಮಾನ ತೊಗೋಬೇಕಾದ್ರೆ ಅವ್ರ ಅಭಿಪ್ರಾಯ ಇವ್ರ ಅಭಿಪ್ರಾಯ
ಎಲ್ಲನೂ ಕೂಡ ಕ್ರೋಢೀಕರಣ ಮಾಡಬೇಕಲ್ಲ. ಕ್ರೋಢೀಕರಣ ಮಾಡಿದ್ಮೇಲೆ ಅವರ ಅಂತಿಮವಾದಂಥ ಅಭಿಪ್ರಾಯ ಇಬ್ಬರನ್ನು ಕೂಡಿಸ್ಕೊಂಡು ಹೈಕಮಾಂಡ್ ಮಾಡ್ತದೆ. ಏನಾಗ್ತದೆ ಸಾಧಕ ಬಾಧಕ ಅಂತ ಹೈಕಮಾಂಡ್ಗೆ ಜವಾಬ್ದಾರಿ ಇದೆ. ಮುಂದೆ ಏನಾಗ್ತದೆ ಈ ರಾಜ್ಯದಲ್ಲಿ ಅಂತಕ್ಕಂಥದ್ದು ಅರಿವು ಕೂಡ ಇದೆ. ಅದರಿಂದ ಕೂತ್ಕೊಂಡು ತೀರ್ಮಾನ ಮಾಡಿ ಪ್ರತ್ಯೇಕವಾಗಿ ನಾಯಕರುಗಳನ್ನ ಕರೆದು ಭೇಟಿ ಮಾಡಿ ಸೂಕ್ತವಾದಂಥ ತೀರ್ಮಾನ ತೆಗೆದುಕೊಳ್ತಾರೆ. ನನಗೇನು ಮಾಹಿತಿ ಇಲ್ಲ. ನೋ ಕಮೆಂಟ್. ಸಾರಿ, ಇವತ್ತೇನು ಮಾತಾಡೋಂಗಿಲ್ಲ. ಇಲ್ಲ, ಡಿ ಕೆ ಅವರು ಆಗ್ತಾರೆ ಅಂತ ವೋಟ್ ಹಾಕಿರೋದು ಕೆಲವು ಭಾಗದಲ್ಲಿ ಸತ್ಯವಾಗಿರ್ತಕ್ಕಂಥ ವಿಚಾರ. ಅದರಲ್ಲಿ ಕೆಲವು ಆಗಲಿಲ್ಲ ಅಂದಾಗ ಎಲ್ಲೋ ಒಂದು ಕಡೆ ಭ್ರಮ ನಿರಸನ ಆಗೋದು ಕೂಡ ಸತ್ಯ ಆಗಿರ್ತಕ್ಕಂಥ ವಿಚಾರ. ಅವರಲ್ಲಿ ಏನೇನು ಒಡಂಬಡಿಕೆ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ವೋಟರ್ಸ್ ಥಿಂಕಿಂಗೇ ಬೇರೆ ಇರುತ್ತೆ, ಅಲ್ಲಿ ನಮ್ಮ ಹೈಕಮಾಂಡ್ ಥಿಂಕಿಂಗೇ ಬೇರೆ ಇರುತ್ತೆ. ಅದರಿಂದ ಅದಕ್ಕೂ ತಾಳೆ ಮಾಡಲಿಕ್ಕಾಗಲ್ಲ. ವೋಟ್ ಹಾಕಿರೋದು ಜನ ಹೌದು ಡಿ ಕೆ ಅವ್ರು ಆಗ್ಬೋದು ಅಂತ ಹೇಳ್ಬಿಟ್ಟು ಹಳೆ ಮೈಸೂರು ಭಾಗದಲ್ಲಿ ಹಾಕಿರ್ಬೋದು ಏನೋ ಗೊತ್ತಿಲ್ಲ. 28 ನಾಡಿದ್ದು ಕ್ರೂಷಿಯಲ್ ಡೇ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯಿಂದ ಹೊರಟಿದ್ದಾರೆ. 11 ಗಂಟೆಗೆ ಬಂದು ಲ್ಯಾಂಡ್ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವರು ನಾಳೆ ಬರ್ತಾರಂತೆ, ಇವತ್ತು ದಿಲ್ಲಿಲೇ ಇರ್ತಾರಂತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.